ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ವೃಷಭಾಸುರ ಸಂಹಾರವನ್ನು ಮಾಡಿದಂತಹ ಶ್ರೀ ಕೃಷ್ಣ ಪರಮಾತ್ಮನ ಲೀಲೆಯನ್ನು ಕಂಡೆವು. ನಂತರ ನಾರದ ಮಹರ್ಷಿಗಳು ಕೃಷ್ಣ ಭಗವಂತನ ಅತಿಶಯ ಭಕ್ತರಾದಂತಹ ನಾರದ ಮಹರ್ಷಿಗಳೇನು ಮಾಡಿದ್ರು, ಹೋಗಿ ಕಂಸನ ಬಳಿಗೆ ಹೋಗಿ ದೇವಕಿಯ ಮಕ್ಕಳೇ ಕೃಷ್ಣ ಬಲರಾಮರು ಅನ್ನತಕ್ಕಂತಹ ನಿಜವನ್ನ, ಮತ್ತೆ ಅವರು ಗೋಕುಲದಲ್ಲಿ ಬೆಳೀತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಹೋಗಿ ಕಂಸನಿಗೆ ಹೇಳಿಬಿಟ್ರು. ಇದೇನು ಭಗವತ್ ಭಕ್ತರು ಹೀಗೆ ಹೋಗಿ ಹೇಳಿದ್ರಲ್ಲ ಅಂತ ನಮಗೆ ಅಕಸ್ಮಾತ್ತಾಗಿ ಅನ್ನಿಸಬಹುದು. ಆದರೆ ನಾರದ ಮಹರ್ಷಿಗಳಿಗೆ ಚೆನ್ನಾಗಿ ಗೊತ್ತು, ಪರಬ್ರಹ್ಮ ಪರಮ ಪುರುಷನಾದಂತಹ ಶ್ರೀ ಕೃಷ್ಣ ಪರಮಾತ್ಮ ತನ್ನದೇ ಆದಂಥ ವೈಷ್ಣವಿ ಮಾಯೆಯನ್ನ ತಾನು ಆಧಾರ ಮಾಡಿಕೊಂಡು ಈಗ ಮಾಯಾ ಮಾನುಷ ವೇಷವನ್ನ ತಳೆದು ಲೋಕದಲ್ಲಿರತಕ್ಕಂತಹ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಿಸತಕ್ಕಂತಹ ತನ್ನ ಅವತಾರವಾದ ಪೂರ್ಣ ಪ್ರಯೋಜನವನ್ನ, ಪೂರ್ಣ ಫಲವನ್ನ ಪ್ರಪಂಚಕ್ಕೆ ನೀಡ್ತಾ ಇದ್ದಾನೆ ಅನ್ನತಕ್ಕಂಥದ್ದು ನಾರದ ಮಹರ್ಷಿಗಳಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಅವರು ಹೋಗಿ ಅಲ್ಲಿ ಅವನಿಗೆಂಥ ಭಯವೂ ಇಲ್ಲ ಅನ್ನೋದು ಕೂಡ ಗೊತ್ತು. ಅವನು ಅವಲೀಲೆಯಿಂದ ಸಂಹಾರ ಮಾಡಬಲ್ಲ ಎಂತಹ ರಕ್ಕಸನನ್ನಾದರೂ ಅನ್ನತಕ್ಕಂಥದ್ದು ಚೆನ್ನಾಗಿ ತಿಳಿದಂತಹ ಶ್ರೀ ನಾರದ ಮಹರ್ಷಿಗಳು ಹೋಗಿ ಕಂಸನಿಗೆ ಹೇಳಿದರು. ನಂತರ ತಾವೇ ಅವನನ್ನ ಸ್ತೋತ್ರ ಮಾಡಿದ್ರು ಕೂಡ ನಾರದ ಮಹರ್ಷಿಗಳು. ಮುಂದೆ ಕೇಶಿ ಸಂಹಾರ ನಡೆದ ನಂತರ ನಾರದ ಮಹರ್ಷಿಗಳು ಕೃಷ್ಣ ಭಗವಂತನನ್ನ ಧ್ಯಾನ ಮಾಡ್ತಾರೆ. ನಂತರ ವ್ಯೋಮಾಸುರ ಸಂಹಾರ ಕೂಡ ನಡೆಯುತ್ತೆ. ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ್ ಯೋಗೇಶ ಜಗದೀಶ್ವರ. ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ ಯೋಗೇಶ ಜಗದೀಶ್ವರ. ವಾಸುದೇವಾಖಿಲವಾಸ ಸಾತ್ವತಾಂ ಪ್ರವರ ಪ್ರಭೋ. ತ್ವಮಾತ್ಮ ಸರ್ವಭೂತಾನಾಂ ಏಕೋ ಜ್ಯೋತಿರಿವೈಧಸ. ತ್ವಮಾತ್ಮ ಸರ್ವಭೂತಾನಾಂ ಏಕೋ ಜ್ಯೋತಿರಿವೈಧಸ. ಗೂಢೋ ಗುಹಾಶಯ ಸಾಕ್ಷಿ ಮಹಾಪುರುಷ ಈಶ್ವರಃ. ಆತ್ಮನಾತ್ಮಾಶ್ರಯ ಪೂರ್ವಂ ಮಾಯಯಾ ಸಸೃಜೆ ಗುಣಾನ್. ತೈರಿದಂ ಸತ್ಯಸಂಕಲ್ಪ ಸೃಜತಿ ಅತ್ಸಿ ಅವಸೀಶ್ವರಃ. ಸತ್ವಂ ಭೂಧರ ಭೂತಾನಾಂ ದೈತ್ಯ ಪ್ರಮಥ ರಕ್ಷಸಾಂ. ಅವತೀರ್ಣೋ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ. ಅವತೀರ್ಣೋ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ. ಸರ್ವಸಾಕ್ಷಿಯು ಪುರುಷೋತ್ತಮನು ಸರ್ವನಿಯಾಮಕನೂ ಆಗಿರತಕ್ಕಂತಹ ಶ್ರೀ ಕೃಷ್ಣ ಪರಮಾತ್ಮ ಪರಬ್ರಹ್ಮ ಸೃಷ್ಟಿಗಿಂತ ಮೊದಲು ಆತ್ಮನಾಗಿದ್ದುಕೊಂಡು ಕೇವಲನಾಗಿದ್ದ. ಆ ನಂತರ ಮೂಲ ಪ್ರಕೃತಿಯಿಂದ ಸತ್ವರಜಸ್ತಮೋ ಗುಣಗಳನ್ನ ಸೃಜಿಸಿದಂತಹ ನೀನು, ಸತ್ಯ ಸಂಕಲ್ಪನಾದ ನೀನು, ಆ ಸತ್ವಾದಿ ಗುಣಗಳಿಂದ ಜಗತ್ತನ್ನೆಲ್ಲವನ್ನೂ ಕೂಡ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸ್ತೀಯ ತಂದೆ. ಅಂತಹ ನೀನು ಈಗ ಈ ನಿನ್ನ ಕೃಷ್ಣಾವತಾರದಲ್ಲಿ ಕ್ಷತ್ರಿಯ ವಂಶದಲ್ಲಿ ಅರಸರು ಅನ್ನತಕ್ಕಂತಹ ಒಂದು ಹೆಸರಿನಿಂದ ಅವತರಿಸಿರತಕ್ಕಂತಹವರು ಎಲ್ಲ ದೈತ್ಯ ದಾನವ ರಾಕ್ಷಸರನ್ನ
ಸಂಹಾರ ಮಾಡೋಕ್ಕೋಸ್ಕರ ಹಾಗೂ ಧರ್ಮ ಮರ್ಯಾದೆಯನ್ನು ಕಾಪಾಡೋದಕ್ಕೋಸ್ಕರ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಳಿಗಾಗಿಯೇ ನೀನು ಅವತಾರ ಎತ್ತಿದ್ದೀಯ ತಂದೆ ಅಂತ ಇನ್ನು ಮುಂತಾಗಿ ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಅವರಿಗೆ ಚೆನ್ನಾಗಿ ತಿಳಿದಿದೆ ಅಣುರೇಣು ತೃಣ ಕಾಷ್ಟಗಳಲ್ಲೂ ಸರ್ವಾಂತರ್ಯಾಮಿಯಾಗಿ ಹೇಗಾದರೆ ಒಂದು ಕಟ್ಟಿಗೆಯಲ್ಲಿ ಅಂತರ್ಹಿತವಾಗಿರ್ತಕ್ಕಂಥ ಅಂತಂದ್ರೆ ಕಟ್ಟಿಗೆಯ ಒಳಗೆ ಇಲ್ಲವೇ ಬೆಂಕಿ ಇದೆ, ಅಡಗಿ ಗುಪ್ತವಾಗಿ ಅಡಗಿ ಕೂತಿದೆ. ಅದೇ ರೀತಿ ಎಲ್ಲರಲ್ಲೂ ಇರತಕ್ಕಂಥ ಕೃಷ್ಣಮೂರ್ತಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಭಾಗವತೋತ್ತಮರಾದಂತಹ ನಾರದ ಮಹರ್ಷಿಗಳು. ಇನ್ನು ಮುಂದೆ ಪೋತನಾಮಾತ್ಯರು ಕೇಶಿ ಸಂಹಾರ ಹಾಗೂ ವ್ಯೋಮಾಸುರ ಸಂಹಾರಗಳನ್ನ ತೆಲುಗು ಭಾಷೆಯಲ್ಲಿ ಎಷ್ಟು ವೈಭವಯುತವಾಗಿ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ಪರಿಶೀಲಿಸೋಣ. ಅಕ್ರೂರನ್ನ ಕರೆದು ಕಂಸ ಹೋಗಿ ಗೋಕುಲದಿಂದ ಬಲರಾಮಕೃಷ್ಣರನ್ನ ಕರೆದುಕೊಂಡು ಬಾ, ಯಾದವ ಶ್ರೇಷ್ಠ ನೀನು ಹೋಗಿ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಅವನು ಆನಂದವಾಗಿ ಒಪ್ಕೊಳ್ತಾನೆ. ಯಾಕೆ ಅವನಿಗೆ ಕೃಷ್ಣನನ್ನ ಕಾಣಬೇಕು ಅಂತ ಬಹುದಿನಗಳ ಬಯಕೆ. ಅವನಿಗೆ ಚೆನ್ನಾಗಿ ತಿಳಿದಿದೆ ಮನುಷ್ಯರು ಏನೇನೋ ಲೆಕ್ಕಾಚಾರ ಹಾಕ್ತಾರೆ, ಆದರೆ ಭಗವಂತನ ಚಿತ್ತ ಏನಿದೆಯೋ ಅದೇ ನಡೀತಕ್ಕಂಥದ್ದು ಅಂತ ಚೆನ್ನಾಗಿ ತಿಳಿದಿದೆ ಅಕ್ರೂರನಿಗೆ. ಅವನು ಕೂಡ ಶ್ರೀಕೃಷ್ಣ ಪರಮಾತ್ಮನ ಭಕ್ತ. ಮುಂದೆ ನೋಡೋಣ ಏನಾಗತ್ತೆ ಅಂತ. ಅನಿ ಪಲಿಕಿ ರಥಂ ಬೆಕ್ಕಿ ಅಕ್ರೂರುಂಡು ಜನಿನ ಸಕಲ ಜನುಲ ವೀರು ಕೊಲಿಪಿ ಕಂಸುಂಡಂತಿ ಪೊರಂಬುನಕುನ್ ಜನಿಯೇ ನಂತ ಗಂಸ ಪ್ರೇರಿತುಂಡೈ. ಆಯ್ತು, ಹೋಗ್ಬಿಟ್ಟು ಬರ್ತೀನಿ, ಹೋಗಿ ಕೃಷ್ಣ ಪರಮಾತ್ಮನ ಕರ್ಕೊಂಡು ಬರ್ತೀನಿ, ಕೃಷ್ಣ ಬಲರಾಮರನ್ನ ಅಂತ ಅಕ್ರೂರ ಒಪ್ಪಿ ಹೊರಟ. ಅವನು ಆ ಕಂಸನ ಅರಮನೆಯಿಂದ ಹೊರಟ. ಎಲ್ಲ ಜನರ ಅಲ್ಲಿ ಬಂದಿದ್ದಂಥ ತನ್ನ ಆಸ್ಥಾನದ ಸಭಾಸದರನ್ನ ಇನ್ನು ಮುಂತಾದವರನ್ನೆಲ್ಲರನ್ನು ಬೀಳ್ಕೊಟ್ಟು ಕಂಸ ವೀಡು ಕೊಲುಪಿ ಅಂದ್ರೆ ಬೀಳ್ಕೊಟ್ಟು ಕಂಸನು ತನ್ನ ಅಂತಃಪುರಕ್ಕೆ ಅವನು ಹೊರಟ. ಕಂಸ ಅಷ್ಟರಲ್ಲಿ ಕಂಸ ಒಬ್ಬನಾಗ್ಲೇ ಕಳಿಸ್ಬಿಟ್ಟಿದ್ದಾನೆ, ಕೇಶಿ ಅನ್ನತಕ್ಕಂಥ ರಾಕ್ಷಸನನ್ನ. ಆ ಕಂಸ ಪ್ರೇರಿತನಾಗಿ ಬಂದಂತಹ ರಾಕ್ಷಸ ಯಾವ ರೂಪದಿಂದ ಬಂದ ಅನ್ನತಕ್ಕಂಥದ್ದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ಖುರಪುಟಾಹತಿಂದೂಲಿ ಕುಂಭಿನೀ ಚಕ್ರಂಬು ಫಣಿರಾಜ ಫಣುಲು ಕುಬರುಸೇಯ ಭೀಷಣ ಹೇಷ ವಿಭೀಷುತುಲೈ ಮಿಂಟನ್ ಅಮೃತಾಂದುಲೊಂಡೋರು ನಂಡಗುನಂಗ ಜಟುಲ ಚಂಚಲ ಸಟಾಚ್ಛಟಲ ಗಾಡ್ಪುಲ ಮೇಘಮುಲು ವಿಮಾನಮುಲಪೈ ಮುಸುಗುವಡಂಗ ವಿವೃತಾಸ್ಯ ಗಹ್ವರ ವಿಪುಲ ದಂತಂಬುಲು ಪ್ರಳಯಾಗ್ನಿಕೀಲಲ ಪಗಿದಿ ಮೆರೆಯನ್ ಗಾಲ ಪಾಶಲೀಲಗ ವಾಲಮೇ ಪಾರ ವಾಹಾ ಮಗುಚು ಗಂಧ ವಾಹಾಗತುಲ ವಿಚಿತ ಶಕ್ರಪಾಶಿ ವೀರ್ಯಪಯೋರಾಶಿ ಕೇಶಿ ಬಚ್ಚ ಮಂದ ಕ್ಲೇಶ ಮಂದ. ಕೇಶಿ ಎನ್ನತಕ್ಕಂತಹ ರಾಕ್ಷಸ ಬಂದಂತಹ ಒಂದು ಅಬ್ಬರವನ್ನ ವಿವರಿಸ್ತಾ ಇದ್ದಾರೆ. ಖುರಪುಟಾಹತಿ ಧೂಲಿ ಕುಂಭಿನೀ ಚಕ್ರಂಬು ಪಣಿರಾಜ ಪಣುಲುಕು ಬರುವುಸೇಯ. ಅದು ಆ ಕಾಲಿನ ಒಂದು ಗೊರಸಗಳಿಂದ ನೆಲವನ್ನ ಸೀಳಿತ ರಭಸದಿಂದ ಬರ್ತಾ ಇರತಕ್ಕಂತಹ ಆ ಒಂದು ಕೇಶಿ ಎನ್ನತಕ್ಕಂಥ ರಾಕ್ಷಸ ದೊಡ್ಡ ಕುದುರೆಯ ಒಂದು ರೂಪವನ್ನ ತಾಳಿ ಬರ್ತಾ ಇದ್ದಾನೆ. ಅವನ ಆ ಪುರಪುಟದ ಒಂದು ರಭಸಕ್ಕೆ ಏನಾಯ್ತು, ಸ್ವಲ್ಪ ಧೂಳಿ ಕುಂಭಿನಿ ಚಕ್ರಂಬು ಅಂದ್ರೆ ಭೂಮಿಯ ಅಲ್ಲೋಲ ಕಲ್ಲೋಲವಾಯ್ತಂತೆ ಸ್ವಲ್ಪ. ಆಗ ಆ ಭೂಮಿಯನ್ನ ಹೊತ್ತಿರತಕ್ಕಂತಹ ಫಣಿರಾಜನ ಫಣಾಮಂಡಲಕ್ಕೆ ಎಲ್ಲೋ ಬ್ಯಾಲೆನ್ಸ್ ತಪ್ಪಿತು, ಒಂದು ಕಡೆಗೆ ಓರೆಯಾಗಿ ಭಾರ ಹೆಚ್ಚಾಗಿದಾಯ್ತು. ಬರುವುಸೇಯ ಫಣಿರಾಜ ಪಣುಲಕು ಬರುವುಸೇಯ ಭೀಷಣ ಹೇಷ ವಿಭೀಷುತಲೈ ಮಿಂಟನ್ ಅಮೃತಾಂದುಲೊಂಡೋರು ನಂಡಗುನಂಗ. ಅವನ ಒಂದು ಹೇಷಾರವ ಎಷ್ಟು ಕರ್ಕಶವಾಗಿ ವಿಪರೀತ ಅಬ್ಬರವಾಗಿತ್ತು ಅಂತಂದ್ರೆ, ಮಿಂಟನ್ ಅಂತಂದ್ರೆ ಆಕಾಶದಲ್ಲಿ ಅಮೃತಾಂಧುಲು, ಅಮೃತಾಂಧಸ್ ಅಂತಂದ್ರೆ ಅಮೃತವನ್ನೇ ಆಹಾರವನ್ನಾಗಿ ತೆಗೆದುಕೊಳ್ತಕ್ಕಂಥ ದೇವತೆಗಳು ಎಲ್ಲರೂ ಒಬ್ರಿಗೊಬ್ರು ಹತ್ತತ್ರ ಬಂದು ಗಟ್ಟಿಯಾಗಿ ಹಿಡ್ಕೊಂಡು ಬೆದರಿಕೆಯಿಂದ ನೋಡ್ತಾ ಇದಾರಂತೆ. ಏನಪ್ಪ ಇದು,
ಇಷ್ಟು ವಿಪರೀತವಾದಂಥ ಭಯಂಕರವಾದ ಶಬ್ದ ಅಂತ. ಜಟುಲ ಚಂಚಲ ಸಟಾಚಟಲ ಗಾಡ್ಪುಲ ಮೇಘಮುಲು ವಿಮಾನಮುಲಪೈ ಮುಸುಗು ಬಡಂಗ. ಅದರ ಜೂಲು ಇರುತ್ತೆ ನೋಡಿ ಕುದುರೆಗಳಿಗೆ, ಆ ನೆತ್ತಿ ಮೇಲಿಂದ ಭುಜಗಳವರೆಗೂ ಹರಡಿರ್ತಕ್ಕಂತಹ ಕೇಶರಾಶಿ ಜೂಲು, ಸಟ ಅಂತ ಕರೀತಾರೆ. ಸಿಂಹದ ಒಂದು ತಲೆಯಲ್ಲಿ ಸುತ್ತಲೂ ಇರ್ತಕ್ಕಂಥ ಕೂದಲಿಗೂ ಕೂಡ ಸಟ ಅಂತ ಕರೀತಾರೆ. ಈ ಸಟ ಚಟಲ ಅದು ಹಾಗೂ ಹೀಗೂ ತಲೆ ತಿರುಗಿಸ್ತಕ್ಕಂತಹ ಸಂದರ್ಭದಲ್ಲಿ ಅದರಿಂದ ಒಂದು ಗಾಳಿನೇ ಹುಟ್ಕೊಳ್ತಾ ಇದ್ದಂತೆ. ಗಾಡ್ಪುಲ, ಗಾಡುಪು ಅಂತಂದ್ರೆ ಗಾಳಿ, ಎಷ್ಟು ರಭಸವಾದ ಗಾಳಿ ಹುಟ್ಕೊಳ್ತಾ ಇದೆ ಅಂದ್ರೆ, ಮೇಘಮುಲು ವಿಮಾನಮುಲು ಪೈ ಮುಸುಗು ಒಡಂಗ, ಮೇಘಗಳೇ ಎಗರು ಹೋಯ್ತಂತೆ. ಎಗರೋಗಿ ಆಕಾಶದಲ್ಲಿ ಇರತಕ್ಕಂಥ ದೇವತೆಗಳ, ಗಗನಚಾರಿಗಳ ವಿಮಾನಗಳ ಮೇಲಕ್ಕೆ ಆವರಿಸ್ತಾ ಇದೆಯಂತೆ ಮೇಘಗಳು. ವಿವೃತಾಸ್ಯ ಗಹ್ವರ ವಿಪುಲದಂತಂಬುಲು ಪ್ರಳಯಾಗ್ನಿ ಕೀಲಲ ಪಗದಿ ಮೆರೆಯ. ವಿವೃತ ಹಾಸ್ಯ, ಆ ಅಂತ ಬಾಯಿ ತೆಕ್ಕೊಂಡಿದೆ, ಅದು ಒಳ್ಳೆ ಗಹ್ವರ ಇದ್ದಂಗಿದೆ. ಅಂದರೆ ಗಿರಿಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗುಹೆಗಳ ರೀತಿಯಲ್ಲಿದೆ ಅದರ ಬಾಯಿ, ಅಷ್ಟು ದೊಡ್ಡದಾಗಿದೆ. ವಿಪುಲದಂತಂಬುಲು, ಮೊದಲೇ ಕುದುರೆ ಹಲ್ಲು ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ. ಅದರ ಈ ರಾಕ್ಷಸ ಬೇರೆ ಭಯಂಕರವಾದಂತಹ ಉಗ್ರವಾದಂತಹ ಅತಿ ದೊಡ್ಡದಾದಂತಹ ಕುದುರೆ ವೇಷದಲ್ಲಿ ಬೇರೆ ಬಂದಿದ್ದಾನೆ. ಅವನ ಅಂತ ಬಾಯಿ ತೆಗೆದ್ರೆ ಒಳ್ಳೆ ದೊಡ್ಡ ಬೆಟ್ಟದ ಗವಿಯಂತಿದೆ. ಅದರ ಹಲ್ಲುಗಳು ಪ್ರಳಯಾಗ್ನಿ ಕೀಲಲ ಪಗಿದಿ ಬೆರೆಯ, ಪ್ರಳಯ ಕಾಲದ ಅಗ್ನಿಯ ಕೀಲಿ ಅಂತಂದ್ರೆ, ಕೀಲಿ ಅಂದ್ರೆ ಬೆಂಕಿ, ಕೀಲಗಳು ಅಂತಂದ್ರೆ ಆ ಒಂದು ಜ್ವಾಲೆಗಳ, ಬೆಂಕಿಯ ಜ್ವಾಲೆಗಳಂತೆ ಮೆರಿತಾ ಇದೆಯಂತೆ ಅದರ ಹಲ್ಲುಗಳು, ಪಳ 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 ಅಂತ. ಕಾಲಪಾಶ ಲೀಲಗ ವಾಲಮೇ ಪಾರ, ಕಾಲನ ಪಾಶದಂತೆ ಅಂದ್ರೆ ಯಮ ಪಾಶದಂತೆ ಕಾಣ್ತಾ ಇದೆಯಂತೆ ಅದರ ಬಾಲ. ವಾಹ ಮಗುಚು, ವಾಹ ಮಗುಚು, ವಾಹ ಅಂತಂತಂದ್ರೆ ಕುದುರೆ. ಆ ಕುದುರೆಯ ರೂಪ ತಾಳಿದಂತ ಕೇಶಿ ಗಂಧವಾಹ ಗತುಲ, ಗಂಧಂ ವಹತೀತಿ ಗಂಧವಾಹ ಅಂತ ಅಂದ್ರೆ ಗಂಧವನ್ನ ಹೊತ್ತೊಯ್ತಾನೆ ಒಂದು ಕಡೆಯಿಂದ ಒಂದು ಕಡೆಗೆ. ಯಾರು? ಸತತಯಾನನಾಗಿರತಕ್ಕಂತಹ ವಾಯುದೇವ. ಗಂಧವಾಹ ಗತುಲ, ಮಾರುತ ತುಲ್ಯ ವೇಗ ಅಂತ ಕರೀತಾರಲ್ಲ ಆಂಜನೇಯನ್ನ, ಹಾಗೆ ಗಾಳಿ ಎಷ್ಟು ಕ್ಷಣಾರ್ಧದಲ್ಲಿ ಎಷ್ಟೋ ದೂರ ಪ್ರಯಾಣ ಮಾಡುತ್ತೆ. ಆ ರೀತಿ ಗಾಳಿಯಂತೆ ವೇಗವಾಗಿ ರಭಸವಾಗಿ ಬರ್ತಾ ಇದ್ದಾನೆ ಆ ಕೇಶಿ ಎನ್ನತಕ್ಕಂಥ ರಾಕ್ಷಸ. ವಿಜಿತ ಶಕ್ರ ಪಾಶಿ, ಪಾಶಿನ್ ಅಂತಂದ್ರೆ ವರ್ಣದೇವ. ಪಾಶ ಅವನಿಗಿದೆ, ಅವನ ಬಳಿ ಪಾಶ ಇರುತ್ತದೆ, ವರ್ಣಪಾಶ, ಅದರಿಂದ ಅವನು ಪಾಶಿ. ಇಂದ್ರ ವರುಣ ಮುಂತಾದವರನ್ನ ಜಯಿಸಿಬಿಟ್ಟಿದ್ದಾನೆ ಕೇಶಿ ಎನ್ನತಕ್ಕಂಥ ರಾಕ್ಷಸ. ವೀರ್ಯ ಪಯೋರಾಶಿ, ಅವನ ವೀರ್ಯ, ಅವನ ಶಕ್ತಿ ಪರಾಕ್ರಮ ಬಲಗಳು ಎಷ್ಟಿದೆ ಅಂತಂದ್ರೆ ಸಮುದ್ರದಂತೆ ಅಗಾಧವಾಗಿರತಕ್ಕಂತಹ ಶೌರ್ಯವನ್ನು ಹೊಂದಿದ್ದಾನೆ ಕೇಶಿ. ಕೇಶಿ ವಚ್ಚ ಮಂದ ಕ್ಲೇಶ ಮಂದ, ಅವನು ಏನು ಮಾಡ್ತಾ ಇದ್ದಾನೆ ಅಂತ ಕೇಶಿ ರಭಸವಾಗಿ ಮಂದಕು ಅಂತಂದ್ರೆ ಆ ಗೋಕುಲದ ಎಡೆಗೆ ಬಂದ. ಎಲ್ಲ ಧ್ವಂಸ ಮಾಡಿಬಿಡ್ತೀನಿ ಅಂತ ದೊಡ್ಡದಾದ ಕುಗುರು, ಭಯಂಕರ ಆಕೃತಿಯನ್ನ, ಕುದುರೆಯ ಆಕಾರವನ್ನ ಹೊಂದಿ ರಭಸವಾಗಿ ಭೂಮಿಯ ಮೇಲೆ ಕುರುಪುಟಗಳಿಂದ ಸೀಳ್ತಾ ಬಂದ. ಭೀಷಣ ಘೋಟಕ ದಾನವ ಹೇಷ ನಿರ್ಘೋಷ ಭಿನ್ನ ಹೃದಯ ನಿಖಿಲ ಗೋಯೋಷ ಪುರುಷಾರ್ಭಕಮೈ ಘೋಷಮು ಹರಿಸೂಡ ದೈನ್ಯ ಘೋಷಂ ಬಯ್ಯನ್. ಭೀಷಣ ಘೋಟಕ ದಾನವ, ಘೋಟಕ ಅಂದ್ರೆ ಕುದುರೆ. ಆ ಭೀಷಣವಾದಂತಹ ದಾರುಣವಾದಂತಹ ಅಶ್ವಾಕಾರದಲ್ಲಿ ಬಂದಂತ ಆ ರಾಕ್ಷಸ ಕೇಶಿ, ಅವನು ಹೇಷಾರವಗಳನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಕುದುರೆಯ ಮಾಡ್ತಕ್ಕಂಥ ಶಬ್ದಕ್ಕೆ ಹೇಷಾರವ ಅಂತಾರೆ. ಅದರ ಎಷ್ಟು ಭಯಂಕರವಾಗಿ ಹೃದಯಗಳನ್ನ ಭಿನ್ನ ಮಾಡುವಷ್ಟು, ಅಂದ್ರೆ ಭಯ ಹುಟ್ಟಿಸುವಷ್ಟು ಭೀಕರವಾಗಿದೆ ಅದರ ಗರ್ಜನೆ, ಅದರ ಹೇಷಾರವ. ಹೇಷ ನಿರ್ಘೋಷ ಭಿನ್ನ ಹೃದಯ ನಿಖಿಲ ಗೋಯೋಷ ಪುರುಷಾರ್ಪಕಮೈ. ಆ ಇದ್ದಂತಹ ಹಸುಗಳು, ಕರುಗಳು, ಹೆಂಗಸರು, ಮಕ್ಕಳು, ಗಂಡಸರು ಎಲ್ಲರಿಗೂ ಹೃದಯದಲ್ಲಿ ದಿಗಿಲು ಹುಟ್ಟಿಸ್ತಾ ಇದೆ ಈ ಕೇಶಿ ಎನ್ನತಕ್ಕಂಥ ರಾಕ್ಷಸ ಮಾಡ್ತಾ ಇರತಕ್ಕಂಥ ಹೇಷಾರವ.
ಘೋಷಮು ಹರಿಸೂಡ ಕೃಷ್ಣ ನೋಡ್ತಾನೆ ತನ್ನ ಗೋಕುಲಕ್ಕೆ ಏನಾಯ್ತಪ್ಪ ಇನ್ಯಾರೋ ಬಂದ ಅನ್ನೋದು ಗೊತ್ತಾಯ್ತು. ಹರಿಸೂಡ ಕೃಷ್ಣ ನಿರಕಿಸ್ತಾ ಇದ್ದಾನೆ. ದೈನ್ಯಘೋಷಂ ಬಯ್ಯನ್. ಆ ಘೋಷ ಅಂತಂದ್ರೆ ಆ ಗೋಕುಲವೆಲ್ಲ ಎಲ್ಲೆಲ್ಲೂ ದೈನ್ಯತೆ ದೀನವಾಗಿ ಕೃಷ್ಣ ವಾಸುದೇವ ಕಾಪಾಡು ಅನ್ನೋ ಥರ ಮೊರೆ ಇಡ್ತಾ ಇದ್ದಾರೆ. ಅಬ್ಬಾ ಅಮ್ಮ ಅಂತ ಕಿರ್ಚ್ಕೊಳ್ತಾ ಇದ್ದಾರೆ ಭಯಕ್ಕೆ. ಅಷ್ಟು ದೈನ್ಯ ಘೋಷ ಕೇಳಿಸ್ತು ಕೃಷ್ಣ ಭಗವಂತನ ಕಿವಿಗಳಿಗೆ. ಅಯ್ಯವಸರಂಬುನ పేదల ఘోష గోపకుల బిట్టదలించుట వీర ధర్మమా కాదు వ్రజంబులో ధనుజ ఘుస్మరుండేండని తన్ను రోయు క్రవ్యాదు నింజూచి గోపకుల కడ్డము వచ్చి నిషాట ఇంకం బోరాదని శౌరి చీరే మృగరాజక్రియనెదిరించి దైత్యుండున్ మృగరాజక్రియన్నెదిరించి దైత్యుండున్. ಆ ಘೋಷದ ದೈನ್ಯ ಸ್ಥಿತಿಯನ್ನು ಕಂಡಂತ ಕೃಷ್ಣ ಮುರುಘರಾಜನಾದ ಸಿಂಹದಂತೆ ಒಮ್ಮೆ ಅಬ್ಬರಿಸಿದ. ಬಲಹೀನರಾದಂತಹ ಈ ಗೋಕುಲದಲ್ಲಿರ್ತಕ್ಕಂತಹ ಗೊಲ್ಲರನ್ನ ಭಯ ಇಡ್ತೀಯಲ್ಲ, ಅದು ವೀರರಿಗೆ ಧರ್ಮವಲ್ಲ. ಈ ಗೊಲ್ಲರ ಒಂದು ಮಂದೆಯಲ್ಲಿ ಅಂತಂದ್ರೆ ಈ ಗೋಕುಲದಲ್ಲಿ ದಾನವ ಹಂತನಾದಂತಹ ಕೃಷ್ಣ ಎಲ್ಲಿದ್ದಾನೆ ಅಂತ ಬರ್ತಾ ಇದ್ದಾನೆ ಆ ಕೇಶಿ. ವ್ರಜಂಬುಲೋ ಧನುಜ ಗುಸ್ಪರುಂಡೇಡು. ಎಲ್ಲಿ ಹೋದ? ಈ ವ್ರಜದಲ್ಲಿ ಗೋಕುಲದಲ್ಲಿ ಇದಾನಂತಲ್ಲ ಕೃಷ್ಣ ಅನ್ನತಕ್ಕಂಥವನು. ಅವನು ಧನುಜ ಗುಸ್ಮರ ಅಂದ್ರೆ ನಾಶಕ. ಧನುಜರ ರಾಕ್ಷಸರನ್ನೆಲ್ಲ ನಾಶ ಮಾಡ್ತಾ ಇರ್ತಕ್ಕಂಥವನು ಕೃಷ್ಣ ಇದ್ದಾನಂತಲ್ಲ, ಅವನೆಲ್ಲಿದ್ದಾನೆ ಅಂತ ಕಿರ್ಚ್ಕೊಂಡು ಬರ್ತಾ ಇದ್ದಾನೆ. ರೋಯು ಅಂತಂದ್ರೆ ನಿಂದಿಸ್ಕೊಂಡು ಬರ್ತಾ ಇದ್ದಾನೆ. ಕ್ರವ್ಯಾದು ನಿಂಜೂಸಿ. ಕ್ರವ್ಯಾದ ಅಂದ್ರೆ ರಾಕ್ಷಸ. ಆ ಕ್ರವ್ಯಾದ ಕಿರ್ಚ್ಕೊಂಡು ಬರ್ತಾ ಇದ್ದಾನೆ. ಎಲ್ಲಿದ್ದಾನೆ ರಾಕ್ಷಸ ಹಂತರ ಈ ಗೋಕುಲದಲ್ಲಿ ಅಂತ ಅವನನ್ನ ಕಂಡು ಎಲ್ಲ ಗೋಕುಲದಲ್ಲಿದ್ದಂಥ ಗೋಪಾಲಕರಿಗೆ ಅಡ್ಡವಾಗಿ ಅಂದ್ರೆ ಅವರನ್ನ ತನ್ನ ಹಿಂದಿಟ್ಕೊಂಡು ಎದುರಿಗೆ ಬಂದು ನಿಂತ ಕೃಷ್ಣ ಒಂದು ಗರ್ಜನೆ ಗರ್ಜಿಸ್ತಾ ಸಿಂಹದಂತೆ, ಏನು ಈ ರೀತಿಯಾಗಿ ಬರ್ತಾ ಇದೆಯಲ್ಲ ಏ ನಿಶಾಟ. ನಿಶಾಟ ಅಂದ್ರೆ ನಿಶಾಯಾಮ್ ಅಟತೀತಿ ನಿಶಾಟ ಅಂದ್ರೆ ಅವ್ರದ್ದು ಸಂಚಾರವೆಲ್ಲ ರಾತ್ರಿ ಹೊತ್ತೆ. ರಾತ್ರಿ ಸಂಚಾರ ಮಾಡ್ತಾರೆ ನಿಶಾಚರರು. ಅವರಿಗೆ ಹಗಲಿನಲ್ಲಿ ಧೈರ್ಯವಾಗಿ ಧರ್ಮದಿಂದ ಓಡಾಡ್ಲಿಕ್ಕೆ ಬರಲ್ಲ, ಮಾಡೋದೇ ಅಕ್ರಮ, ಎಲ್ಲರನ್ನು ಹಿಂಸೆ ಮಾಡ್ತಕ್ಕಂಥದ್ದು. ಅದಕ್ಕೆ ಅವರಿಗೆ ರಾತ್ರಿಯೇ ಪ್ರಿಯ ನಿಶಾಟರವರು. ಎಲ್ಲಿದೆಯಾ ಬಾ ನೋಡ್ತೀನಿ, ನನ್ನೊಂದಿಗೆ ಹೋರಾಡಿ ಗೆಲ್ಲು ನೀನು. ಅದು ಬಿಟ್ಟು ಆ ಮುಗ್ಧರಾದಂತಹ ಗೋಕುಲದಲ್ಲಿರ್ತಕ್ಕಂಥ ಈ ಗೋಪಾಲಕರನ್ನೆಲ್ಲ ಹಿಂಸೆ ಇಡ್ತಾ ಇದ್ದೀಯಾ ಅಂತ ಒಂದು ಗರ್ಜನೆ ಹಾಕದ. ನಿಶಾಟ ಅಂತಂದ್ಬಿಟ್ಟು, ನಿಶಾಟ ಇಂಕ ಪೋರಾದ ನಿಶೌರಿ ಚೀರೆ, ಬಾ ಇಲ್ಲಿ, ಇನ್ನು ನನ್ನೊಂದಿಗೆ ನೀನು ಹೋರಾಡು ಅಂತ ಒಮ್ಮೆ ಮೃಗರಾಜನಂತೆ ಗರ್ಜಿಸಿದ ಶ್ರೀಕೃಷ್ಣ ಪರಮಾತ್ಮ. ನಿಷ್ಠುರೋಗ್ರ ಸಿಂಹ ನಿನದಂಬುತೋ ನಿಂಗಿ ಮೃಂಗು ಭಂಗಿ ನೂರು ಮಿಗುಲಂದೆರಚಿ ಕರವರಾಗನ ತಡುಗಾಟು ತಪ್ಪಿಂಚಿ ನಂದನ್ನೆನೆಗಸಿ ತುರಗ ದಾನವುಂಡು. ಯಾವಾಗಾದರೆ ಕೃಷ್ಣ ಪರಮಾತ್ಮ ಈ ಕೇಶಿ ರಾಕ್ಷಸನಿಗೆ ಎದುರು ಬಂದು ನಿಂತು ರಾಕ್ಷಸ ನನ್ನೊಡನೆ ಹೋರಾಡು ಅಂತ ಗರ್ಜಿಸಿದ್ನು, ಆಗ ಆ ಕೇಶಿ ಕೂಡ ನಿಷ್ಠುರ ಉಗ್ರ ಸಿಂಹನಿನದುಂಬುತೋ ಏನ್ ಜೋರ ಕರ್ಕಶವಾಗಿ ಭಯಂಕರವಾಗಿ ಹೇಷಾರವ ಮಾಡ್ತಾ ಇದ್ದಾನೆ ಕೇಶಿ. ನಿಂಗಿ ಮೃಂಗು ಭಂಗಿ ನೂರು ಮಿಗುಲದೆರಚಿ, ಆಕಾಶನೇ ನುಂಗು ಬಿಡುತ್ತೇನೋ ಅನ್ನಷ್ಟು ಅಗಳವಾಗಿ ಅಷ್ಟು ದೊಡ್ಡದಾಗಿ ಬಾಯಿ ತೆಕ್ಕೊಂಡು ಬರ್ತಾ ಇದ್ದಾನೆ ಆ ಕೇಶಿ ರಾಕ್ಷಸ. ಕರವರಾಗ ಕೃಷ್ಣನ್ನ ಕಚ್ಚಿಬಿಡೋಣ ಅನ್ನೋ ರೀತಿಯಲ್ಲಿ ಅಷ್ಟು ವಿಕಾರವಾಗಿ ಅಗಲವಾಗಿ ಬಾಯಿ ತೆರ್ಕೊಂಡು ಬಂದ ಆ ಕೇಶಿ. ತಕ್ಷಣ ಘಾಟು ತಪ್ಪಿಂಚಿನ ಕಚ್ಚಕ್ ಬಂದಂತ ರಾಕ್ಷಸನ ಇಂದ ತಪ್ಪಿಸ್ಕೊಂಡ ಕೃಷ್ಣ. ತಪ್ಪಿಸ್ಕೊಂಡ್ಬಿಟ್ನಲ್ಲ ನಾನು ಕಚ್ಚಕ್ ಬಂದ್ರೆ ಅನ್ನೋ ಕೋಪದಿಂದ ಹಿಂದೆ ತಿರುಕೊಂಡು ದನ್ನೆ ನೆಗೆಸಿ ತುರಗದಾನ ಉಂಡು. ಯಗ್ಗರಿ ಹಿಂದಿನ ಕಾಲಗಳಿಂದ
ಕೃಷ್ಣನ್ನ ಒದಿತಾ ಇದ್ದೀನಿ ಅಂತ ಅವನಿಗೆ ಭಾವನೆ. ತನ್ನೆ ನೆಗೆಸಿ ತುರಗದಾನವುಂಡು. ನಂದನಂದನನ್ನ ನೆಗೆಸಿ ಒದ್ದ. ಎಗೆಸಿ ತೊನ್ನೆ ಅಂದ್ರೆ ಎಗ್ರು ಒದಿತೀನಿ ನೋಡು ಅಂತಾರಲ್ಲ, ಹಳ್ಳಿಗಳ ಕಡೆ ಮಾತಾಡ್ತಾರೆ ಆ ರೀತಿ. ಜಾಡ್ಸೋದ್ರೆ ಹೇಗಿರಬೇಕು ಅಂತ. ಆ ರೀತಿ ಇದು ಒಮ್ಮೆ ತನ್ನ ಹಿಂಗಾಲಗಳನ್ನ ಎತ್ತಿ ಎಗರಿ ಕೃಷ್ಣನನ್ನ ಒದೀತು. ಒದೀತು ಅಂತ ಅದರ ಭ್ರಮೆ. ಆದರೆ ಆ ಒದೆಗೆ ಸಿಕ್ಕದೆ ಕೃಷ್ಣ ತಪ್ಪಿಸಿಕೊಂಡ. ತನ್ನು ನಂಬಡಕ ದಾನವಹಂತ ಸಮೀಕರಂತಯೈ కన్నులంగెంపు పెంపెనయ గ్రక్కున ఘోట నిషాటు పాదముల్ వన్నెసెడంగబట్టి బడివైచేదనుష్యత మాత్ర దూరమం వన్నగడింభమున్ విసరిపారగవైచు ಖಗೇಂದ್ರ ಕೈಬಡಿನ್. ತನ್ನು ನಂಬಡಕ ದಾನವಹಂತನಾದಂಥ ಶ್ರೀಕೃಷ್ಣ ಪರಮಾತ್ಮ ಒದಿತಾ ಇದ್ದೀನಿ ಅಂತ ಕೇಶಿಯನ್ನು ಒದ್ದ. ಆದರೆ ಆ ಒದೆಗೆ ಸಿಲುಕದೆ ತಪ್ಪಿಸಿಕೊಂಡಂಥ ಚಾಣಾಕ್ಷನಾದಂಥ ಶ್ರೀಕೃಷ್ಣ ಸಮೀಕ ಅಂದರೆ ಯುದ್ಧಕ್ಕೆ ಸಿದ್ಧನಾಗಿ ಕನ್ನುಲಗೆಂಪು ಪೆಂಪನೆಯ ಕೋಪ ಹೆಚ್ಚಿತು. ವೀರಾವೇಶ ಹೆಚ್ಚಿದ ಶ್ರೀಕೃಷ್ಣ ಪರಮಾತ್ಮನ ಕಣ್ಣು ಕೆಂಪಾಯಿತು. ಕನ್ನುಲಗೆಂಪು ಪೆಂಪೆನೆಯ ಗ್ರಕ್ಕುನ ಘೋಟ ನಿಷಾಟು ಪಾದಮುಲ್ ವನ್ನೆಸೆಡಂಗಬಟ್ಟಿ. ತಕ್ಷಣ ಏನು ಮಾಡ್ದ? ಘೋಟ ನಿಷಾಟ, ಆ ಅಶ್ವರೂಪದಲ್ಲಿ ಬಂದಿತ್ತಂತ ರಾಕ್ಷಸನ್ನ 2 ಪಾದಗಳನ್ನ ಭದ್ರವಾಗಿ ಹಿಡಿದ. ಅವನ ಆ ಹಿಡಿತಕ್ಕೆ ಅದು ವನ್ನೆಸೆಡಂಗ, ಅದರ ಒಂದು ಆವೇಶ, ಅದಕ್ಕಿದ್ದಂತಹ ಒಂದು ಪರಾಕ್ರಮ ಎಲ್ಲ ಅರ್ಧ ಕುಸಿದು ಹೋಯ್ತು. ಕೃಷ್ಣ ಪರಮಾತ್ಮ ಬಿಗಿಯಾಗಿ ಹಿಡಿದ ತಕ್ಷಣ, ಪಾದಗಳನ್ನು ಹಿಡಿದ ತಕ್ಷಣ. ಪಡಿವೈಚ ಧನುಷ್ಯತ ಮಾತ್ರ ದೂರಮಂ. ಧನುಷ್ಯತ ಮಾತ್ರ ಅಂತಂದ್ರೆ 100 ಯೋಜನೆಗಳು ಅಷ್ಟು ದೂರ ಎತ್ತಿ ಬಿಸಾಕದ. ಅದರ ಹಿಂದಿನ ಕಾಲುಗಳು ಹಿಡಿದು ಎತ್ತಿ ತಿರುಗಿಸಿ ಬಿಸಾಕದ. ಹೇಗಪ್ಪ ಬಿಸಾಕಿದ? ಎಷ್ಟು ಪರಾಕ್ರಮಶಾಲಿಯಾಗಿ ಅವನು, ಎಷ್ಟು ರಾಭಸವಾಗಿ ಬಿಸಾಕದ ರಾಕ್ಷಸನನ್ನ ಅಂದ್ರೆ, ಬನ್ನಗಡಿಂಬಮುನ್ ವಿಸರಿಪಾರಗವೈಚು ಖಗೇಂದ್ರ ಕೈವಡಿನ್. ಪಕ್ಷಿರಾಜನಾದಂಥ ಗರುತ್ಮಂತ ಯಾವುದೋ ಒಂದು ಹಾವಿನ ಮರಿಯನ್ನ ಹಿಡಿದು ಕೊಕ್ಕಿನಲ್ಲಿ ದೂರಕ್ಕೆ ಎಸೆದು ಬಿಸಾಕೋ ರೀತಿಯಲ್ಲಿ, ಅಂದರೆ ಅವಲೀಲೆಯಾಗಿ ಆ ರಾಕ್ಷಸನ್ನ, ಆ ಘೋರ ರೂಪದ ರಕ್ಕಸನನ್ನ 2 ಕಾಲು ಹಿಡಿದು ತಿರುಗಿಸಿ ದೂರಕ್ಕೆ ಬಿಸಿಟ್ಟು ಬಿಟ್ಟ ಕೃಷ್ಣ. ವೈಚಿನ ಮೃಗ್ಗಿಲೇಚಿ ವ್ಯಸವಾಚಿ ನಿಶಾಟುಂಡು ಹುಂಕరించి ಸಂಕೋಚಮುಲೇಕ ಪೈಂಬಡಿನ ಗೋಪಕುಲೇಂದ್ರುಂಡು దిగ్గజేంద్ర ಶುಂಡಾಚಟುಲ ప్రభాబల విడంబకమైన భుజార్గళంబు దోషాచరు నోటిలో నిడియన్ జండఫಣಿನ್ ಗುಹನುಂಚು ಕೈಬಡಿನ್. ಆವಾಗಾದ್ರೆ ಕೃಷ್ಣ ಪರಮಾತ್ಮ ಅವನ್ನ ಬಿಸಾಕದ್ನೋ, ಬೀಸಿ ಒಗೆದ ಅಂತಾರೆ ಅದನ್ನ. ವಿಸಿರಿ ಬೇಯ್ಚೆ ಅಂತಂದ್ರೆ ಬೀಸಿ ಒಗೆದ, ಎಷ್ಟೋ ದೂರಕ್ಕೆ ಹೋಗಿ ಬೀಳೋ ಹಾಗೆ. ಬಿಸಾಕಿದ ತಕ್ಷಣ ಸ್ವಲ್ಪ ಮೃಗ್ಗಿದ ಅಂತಂದ್ರೆ ಸ್ವಲ್ಪ ನಿಶಾಚರ ನೆಲಕ್ಕೆ ಬಿದ್ದು ಸ್ವಲ್ಪ ಆಯಾಸ ಆಯಿತು, ಮೂರ್ಛೆ ಹೋಗಾಗಾಯ್ತು. ಆದರೂ ತಕ್ಷಣ ಶೀಘ್ರವಾಗಿ ಎದ್ದು ಬಿಟ್ಟ. ಅವನಿಗಿದ್ದಂತಹ ಒಳಗೆ ಆ ಕೋಪ, ಕ್ರೂರತ್ವ ಅವನ್ನ ಎಪ್ಪಿಸ್ತು. ವಾಜಿ ನಿಶಾಟುಡು, ಆ ಕುದುರೆ ರೂಪದಲ್ಲಿ ಬಂದಂತ ರಕ್ಕಸ ಹುಂಕరించి ಜೋರಾಗಿ ಹುಂಕಾರ ಮಾಡ್ದ. ಸಂಕೋಚ ಮುಲೈಕ ಪೈಬಡಿನ, ಅವನಿಗೆಂತ ಸಂಕೋಚ ಏನು, ಕೃಷ್ಣನ ಮೇಲೆ ಎಗ್ರಿ ಬೀಳಕ್ಕೆ ಬರ್ತಾ ಇದ್ದಾನೆ. ಬಂದ ಗೋಪಕುಲೇಂದ್ರುಡು ದಿಗ್ಗಜೇಂದ್ರ ಶುಂಡಾಚಟುಲ ಪ್ರಭಾಬಲ ವಿಡಗಂಬಕಮೈನ ಭುಜಾರ್ಗಳಂಬು. ಆ ಗೋಪಕುಲೇಂದ್ರನಾದಂತಹ ಶ್ರೀಕೃಷ್ಣ ದಿಗ್ಗಜದ ಒಂದು ಶುಂಡಾಚಟುಲ ಪ್ರಭಾಬಲ ವಿಡಂಬಕಮೈನ ಅಂತಂದ್ರೆ, ಆ ದಿಗ್ಗಜದ ಒಂದು ಸೊಂಡಿಲು ಹೇಗಿರುತ್ತೆ, ಎಷ್ಟು ಬಲಯುತವಾಗಿರುತ್ತಲ್ಲ, ಅದನ್ನ ಕೂಡ ನಿರಾಕರಿಸ್ತಕ್ಕಂತಹ ಅಷ್ಟು ಶಕ್ತಿಶಾಲಿಯಾದ ತನ್ನ ಭುಜಾರ್ಗಳವನ್ನ, ಅಂದ್ರೆ ತನ್ನ ತೋಳನ್ನ ಏನು ಮಾಡ್ದ,
ದೋಷಾಚರ ನೋಟುಲೋ ನಿಡಿಯೇ. ದೋಷ ಅಂತಂದ್ರೆ ರಾತ್ರಿ, ನಿಶಾಚರ. ನಿಶಾಚರನಾದಂಥ ಕೇಶಿ ರಾಕ್ಷಸನ ಬಾಯೊಳಕ್ಕೆ ತನ್ನ ಬಾಹುವನ್ನು ತುರುಕಿದ ಕೃಷ್ಣ. ಹೇಗಪ್ಪ ಅಂತಂದ್ರೆ, ಚಂಡಪಣಿನ್ ಗುಹಾನುಂಚು ಕೈವಡಿನ್. ದೊಡ್ಡದಾದಂಥ ಒಂದು ಸರ್ಪ ಹೇಗಾದರೆ ಒಂದು ಆ ಹುತ್ತದೊಳಕ್ಕೆ ಸರ್ರಂತ ನುಗ್ಗುತ್ತೋ ಅಷ್ಟು ವೇಗವಾಗಿ ಆ ರಾಕ್ಷಸನ ಬಾಯೊಳಕ್ಕೆ ತನ್ನ ಬಾಹುವನ್ನು ತುರುಕಿದ ಕೃಷ್ಣ. ದಂಭೋಳಿ ಪ್ರತಿಮಾನ ಕರ್ಕಶ ಮಹೋದ್ಯದ್ವಾಮಧೋಸ್ತಂಭಮುನ್ ಶುಂಭಲ್ಲೀಲನಘಾರಿ ವಾಣಿರಥ ಮುಲ್ಚೂರ್ಣಂಬುಲೈರಾಲಂಗ గంభీరంబుగగుక్షిలోంజొనిపి వీకన్ వృద్ధింబొందింపుచున్ గుంభించేన్ భవనంబు బిక్కటిల దత్కుక్షిన్ నరేంద్రోత్తమ. ದಂಭೋಳಿ ಪ್ರತಿಮಾನ ಕರ್ಕಶ ಮಹೋದ್ಯ ದ್ವಾಮಧೋಸ್ತಂಭಮನ್. ದಂಭೋಳಿ ಅಂತಂದ್ರೆ ವಜ್ರಾಯುಧದಷ್ಟು ಕಠಿಣವಾದಂತಹ ಕರ್ಕಶವಾದ ಮಹತ್ತಾದಂತಹ ತನ್ನ ಎತ್ತಿದ ವಾಮಧೋಸ್ತಂಭವನ್ನ, ಧೋಷ್ ಅಂತಂದ್ರೆ ತೋಳು, ತನ್ನ ಎಡ ಬಾಹು ದಂಡವನ್ನ ಶುಂಭಲ್ಲೀಲನ್, ಶುಂಭತ್ ಅಂತಂದ್ರೆ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಶುಂಭಲ್ಲೀಲತ್ತಂದ್ರೆ ಮಿಂಚು ಹೇಗೆ ಕ್ಷಣಾರ್ಧದಲ್ಲಿ ಪ್ರಕಾಶವಾಗುತ್ತೋ ಆ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ಆ ರಕ್ಕಸನ ಬಾಯೊಳಕ್ಕೆ ತನ್ನ ವಾಮಧೋ ಎಡ ಬಾಹು ದಂಡವನ್ನ ಆ ಅಘಾರಿ, ಅಘಾಸುರರಿಗೂ ಕೂಡ ಇದೇ ರೀತಿ ಮಾಡಿದ್ದ. ತಾನೇ ಒಳಗಡೆ ಹೋಗಿ ಅವನ ಗಂಟಲಿನಲ್ಲಿ ಉಸಿರು ಒಳಗೆ ಹೊರಗೆ ಹೋಗಿ ಆಡದೆ ಇರೋ ರೀತಿಯಲ್ಲಿ ಅಘಾಸುರನ್ನು ಸಂಹಾರ ಮಾಡಿದ್ದಂತಹ ಆ ಅಘಾರಿಯಾದ ಶ್ರೀಕೃಷ್ಣ ವಾಣಿ ರಥಮುಲ್ ಚೂರ್ಣಂಬುಲೈರಾಲಂಕ. ಯಾವಾಗಾದ್ರೆ ತನ್ನ ಬಾಹುದಂಡವನ್ನು ಕೃಷ್ಣ ಪರಮಾತ್ಮ ಆ ರಕ್ಕಸನ ಬಾಯಿಯೊಳಕ್ಕೆ ತುರುಕಿದ್ನೋ, ಅದರ ಹಲ್ಲುಗಳಿದ್ವಲ್ಲ, ಕುದುರೆ ಹಲ್ಲುಗಳು, ಅವೆಲ್ಲ ಚೂರ್ಣವಾಗಿ ಎಲ್ಲ ಪುಡಿಯಾಗಿ ಉದುರೋಗ್ಬಿಟ್ರು. ಗಂಭೀರಂಬುಗ ಕುಕ್ಷಿಲೋಂಜುನುಪಿ. ತಕ್ಷಣ ತನ್ನ ಬಾಹುವನ್ನ ಆ ರಕ್ಕಸನ ಹೊಟ್ಟೆ ತನಕ ಬೆಳೆಸ್ದ. ಜೋನಿಪಿ ತುರುಕಿದ. ವೀಕನ್ ವೃದ್ಧಿಂಬೊಂದಿಂಚುನ್. ವಿಶಾಲವಾಗಿ, ವೀಕನ್ ಅಂತಂತಂದ್ರೆ ವಿಜೃಂಭಣೆಯಿಂದ, ವೀಕನ್ ಅಂದ್ರೆ ವಿಜೃಂಭಣೆಯಾಗಿ ಅಂತಂದ್ರೆ ಪರಾಕ್ರಮದಿಂದ ತನ್ನ ಕೈಯನ್ನ ವೃದ್ಧಿ ಮಾಡ್ತಾ ಇದ್ದಾನೆ ಅದರ ಹೊಟ್ಟೆ ಒಳಗೆ. ಗಂಭೀರಂಬುಗ ಕುಕ್ಷಿಲೋ ಜೊನಪಿ ವೀಕನ್ ವೃದ್ಧಿಂಬೊಂದಿಂಪುಚುನ್ ಗುಂಬಿಂಚ ಪವನಂಬು ಪಿಕ್ಕಟಿಲನ್ ದತ್ ಕುಕ್ಷಿನ್ ನರೇಂದ್ರೋತ್ತಮ. ಗುಂಬಿಂಚ ಪವನಂಬು, ಗಾಳಿ ಉಚ್ಛ್ವಾಸ ನಿಶ್ವಾಸಗಳು ನಿಂತೋಯ್ತು. ಎಲ್ಲ ಮೊದಲು ತೆಗೆದುಕೊಂಡಿದ್ದು ಉಸಿರು ಎಲ್ಲ ಹೊಟ್ಟೆ ಒಳಗೆ ಉಳ್ಕೊಂಡ್ಬಿಡ್ತು. ಉಸಿರು ಹೊರಕ್ಕೂ ಹೋಗುದು, ಒಳಕ್ಕೂ ಬರುದು. ಪವನಂಬು ಪಿಕ್ಕಟಿಲ, ಆ ಹೊಟ್ಟೆ ಒಳಗೇನೆ ಉಸಿರು ಸಿಕ್ಕಾಕೊಂಡ್ಬಿಟ್ಟು ಅದ್ರ ಹೊಟ್ಟೆ ಉಬ್ಕೊಳಕ್ ಶುರುವಾಯ್ತು. ಪಿಕ್ಕಟಿಲ ಅಂದ್ರೆ ಸ್ವೆಲ್ಲಿಂಗ್ ವ್ಯಾಪಿಸ್ತಾ ಉಬ್ಕೊಂಡ್ಬಿಟ್ಟು ತತ್ ಕುಕ್ಷಿನ್ ನರೇಂದ್ರೋತ್ತಮ. ಇವನ ಕೈ ಕೂಡ ಅದರ ಇನ್ನ ದೊಡ್ಡದಾಗಿ ಆ ಕೇಶಿ ರಾಕ್ಷಸನ ಹೊಟ್ಟೆಯೊಳಗೆ ಬೆಳೀತಾ ಇದೆ, ವಿಶಾಲವಾಗಿ ವ್ಯಾಪಿಸ್ತಾ ಇದೆ ಕೃಷ್ಣನ ಕೈ. ಅವನಿಗೆ ಉಸಿರು ಸಿಕ್ಕಾಕೊಂಡ್ಬಿಡ್ತು, ಪ್ರಾಣವಾಯು ನಿರೋಧಿಸಿ ಹೋಯಿತು ಆ ಕೇಶಿ ರಾಕ್ಷಸನದು. ವಾಯು ವೆಳಲಕ ನಿರಿಚನ್ ಗಾಯಂಬು ಸೆಮರ್ಚನ್ ಗನ್ನುಗವ ಬೆಲಿ ಕುರಿಕೆನ್ ಮಾಯಸೆಡಿ ತನ್ನು ಕೊನುಚುನ್ ಗೂಯಿಸು ನಶ್ವಾಸರುಂಡು ಗೂಲೆನ್ನೇಲನ್. ವಾಯು ಹೊರಗಡೆ ಬರಲಿಲ್ಲ, ಹೊರಗಿನ ಗಾಳಿ ಒಳಗೆ ಹೋಗ್ಲಿಲ್ಲ, ಒಳಗಿನ ಗಾಳಿ ಹೊರಕ್ಕೆ ಬರಲಿಲ್ಲ, ನಿಂತು ಹೋಯ್ತು, ಕುಂಬಿಸಿ ಹೋಯ್ತು. ವಾಯು ವೆಡಲಕ ನಿಲಿಚಿನನ್ ಕಾಯಂಬು ಸೆಮರ್ಚನ್. ಕಾಯಂಬು ಆ ರಾಕ್ಷಸನ ದೇಹ ಚೆನ್ನಾಗಿ ಬೆವರು ಹೋಯ್ತು. ಕಣ್ಣುಗವ ಬೆಲಿಕುರಿಕೆನ್, ಕಣ್ಣಿನ ಗುಡ್ಡೆಗಳು ಹೊರಕ್ಕೆ ಬಂದುಬಿಟ್ಟು, ಕಣ್ಣು ಗುಡ್ಡೆ ಹೊರಕ್ಕೆ ಬಂದುಬಿಡ್ತು. ಯಾವಾಗ ವಾಯು ಕುಂಬಿಸ್ಬಿಡ್ತು ಕಣ್ಣು ಗುಡ್ಡೆಗಳೆಲ್ಲ ಹೊರಕ್ಕೆ ಬಂದ್ಬಿಡ್ತು, ಮೈಯೆಲ್ಲ ಬೆವರು ಹೋಯ್ತು. ಮಾಯ ಸೆಡಿತನ್ನು ಕೊನುಚುನ್, ತನ್ನ ಮೈಯಲ್ಲಿದ್ದಂತಹ ಎಲ್ಲ ಶಕ್ತಿ ತ್ರಾಣಗಳು ಉಡುಹೋಗಿ ಕಾಲುಗಳು ವಿಲುಬಿಲ ಒದ್ದಾಡ್ಕೊಳ್ತಾ ಕೆಳಕ್ಕೆ ಬಿದ್ದ. ಕೂಯುಚು, ದೊಡ್ಡದಾಗಿ
ಒಂದು ಬಾಧೆ ತಡೆಯಲಾರದೆ ಅರ್ಚಾಡ್ಕೊಂಡು ದೊಡ್ಡದಾಗಿ ಅಶ್ವಾಸುರುಂಡು ಅಶ್ವರೂಪದಲ್ಲಿ ಬಂದಂಥ ರಾಕ್ಷಸ ನೇಲನ್ಗೂಲೆನ್ ನೆಲಕ್ಕೆ ಕುಸಿದು ಹೋದ. ಕೆಳಗೆ ಬಿದ್ದು ಕಾಲುಗಳನ್ನು ಜಾಡಿಸ್ಕೊಂಡು ಒದ್ದಾಡ್ತಾ ಇದ್ದಾನೆ. ಕಿರ್ಚಕ್ಕೂ ತ್ರಾಣವಿಲ್ಲ. ಅವನದು ಮುಗೀತು ಅವನ ಕತೆ ಆ ಅಶ್ವಾಸುರಂದು. ఘోటకాసురేంద్ర కుక్షిలోంఘృష్ణుని బాహుబధికమైనం పట్టలేమిన్ పగిలి దోసపండు పగిదిందేహంబు వసుమತೀಶ. రెండు ವ್ರಯ್ಯಲಯ್ಯೆ ಹೇ ವಸುಮತೀಶ, ಹೇ ರಾಜ. ಆ ಘೋಟಕಾಸುರೇಂದ್ರ ಕುಕ್ಷಿలో ಅಶ್ವಾಸುರನ ಹೊಟ್ಟೆಯಲ್ಲಿ ಕೃಷ್ಣನ ಬಾಹು ಅಧಿಕమైన ಬೆಳೀತಾ ಇದೆ. ಕೃಷ್ಣನ ಬಾಹು ತ್ರಿವಿಕ್ರಮ ಹಿಂದಿನ ಮುಂಚೆನೆ ಒಂದ್ಸತಿ ತೋರಿಸಿದ್ದಾನೆ. ತ್ರಿವಿಕ್ರಮಾವತಾರವನ್ನ ಬೆಳೆಯಿದ್ರೆ ಎಷ್ಟು ತನಕ ಬೇಕಾದರೂ ಬೆಳೆಯಬಲ್ಲ ಅವನು. ಅಪರಿಮಿತವಾಗಿ ಬೇಕಾದರೂ ಬೆಳೆಯಬಲ್ಲ ಅಪ್ರಮೇಯ. ಹಾಗೆ ಇವನ ಬಾಹುವೆ ಬೆಳೀತಾ ಇದೆ ಆ ಕೇಶಿ ಎನ್ನತಕ್ಕಂತಹ ಅಶ್ವರೂಪದಲ್ಲಿ ಬಂದಂಥ ರಾಕ್ಷಸನ ಹೊಟ್ಟೆಯಲ್ಲಿ. ಬೆಳೆದು 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 ಪಟ್ಟಲೇಮಿ ಅದರ ಹೊಟ್ಟೆ ಒಳಗೆ ಇವನ ಕೈ ಅವನ ಹೊಟ್ಟೆಯನ್ನು ಮೀರಿ ಬೆಳೆಯತೊಡಗಿತು. ಪಗಿಲಿ ದೋಸಪಂಡು ಪಗಿದಿದ ದೇಹಂಬು. ಆ ರಾಕ್ಷಸನ ದೇಹ ಸೌತೆಕಾಯಿ ಹೊಡೆದೋಯ್ತು. ಕೆಕ್ಕರಿಕಾಯಿ ಅಂತ ಹೇಳ್ತಾರೆ. ಒಳ್ಳೆ ಸೌತೆಕಾಯಿ ಜಾತಿದೆ, ಹಣ್ಣಾಗುತ್ತೆ ಅದು. ಅದು ತುಂಬ ಹಣ್ಣಾಗೋಗ್ಬಿಟ್ರೆ ಢಪ್ ಅಂತ ಹೊಡೆದೋಗ್ಬಿಡುತ್ತೆ. ಆ ರೀತಿಯಾಗಿ ರಾಕ್ಷಸನ ಹೊಟ್ಟೆಯೊಳಗೆ ಕೃಷ್ಣನ ತೋಳು ಯಾವಾಗ ಬೆಳೆಯಕ್ಕೆ ಶುರುವಾಯಿತೋ ಅವನ ದೇಹ ದಬಾರ್ ಅಂತ ಹೊಡೆದೋಯ್ತು. రెండు ವ್ರಯ್ಯಲಯ್ಯೆ. ವ್ರಯ್ಯ ಅಂತಂದ್ರೆ ಪೀಸಸ್, 2 ಪೀಸ್ ಆಗೋಯ್ತು. ಸೌತೆಕಾಯಿ ಹೇಗೆ ಹೊಡೆದ್ರೆ 2 ಪೀಸ್ ಆಗುತ್ತೋ ಆ ರೀತಿಯಾಗಿ 2 ಚೂರಾಗೋಯ್ತು. ರಾಕ್ಷಸನ ಹುಟ್ಟಡಗಿತು. ನಾಕ್ಷುಂಡು ಲೀಲಾಗತಿ విలయముంబొందించెనిట్లు వీరావేశిన్ బలలాశిన్ జగదభినవ బలరాశిన్ విజిత చక్రపాశిన్ కేశిన్. ಆ ವೀರಾವೇಶ ಇರತಕ್ಕಂತಹ ಅವನು ವೀರಾವೇಶಿನ್. ಫಲಲಾಶಿನ್, ಫಲಲ ಅಂತಂದ್ರೆ ಮಾಂಸ ಭಕ್ಷಿಸ್ತಕ್ಕಂತಹ ರಾಕ್ಷಸನನ್ನ ಜಗದ ಅಭಿನವ ಬಲರಾಶಿನ್. ಈ ಜಗತ್ತಿನಲ್ಲಿ ಇದ್ಯಾವುದೋ ಹೊಸದಾಗಿ ಬಂದಿರತಕ್ಕಂಥ ಬಲದ ರಾಶಿ ಏನೋ ಅನ್ನಷ್ಟು ದೊಡ್ಡದಾಗಿ ಬಂದಂಥ ಕೇಶಿ. ಇಂದ್ರನ್ನ ವಿಜಿತ ಶಕ್ರಪಾಶಿಂ, ಇಂದ್ರನ್ನ ವರುಣನನ್ನ ಕೂಡ ಗೆದ್ದಂತಹ ಆ ಕೇಶಿ ಎನ್ನತಕ್ಕಂತಹ ರಾಕ್ಷಸನ್ನ, ವೀರಾವೇಶದಿಂದ ಹೋರಾಡ್ಲಿಕ್ಕೆ ಬಂದಂತಹ ಆ ರಾಕ್ಷಸನನ್ನ ನಳಿನಾಕ್ಷುಂಡು, ಕಮಲದಂತೆ ಕಣ್ಣುಳ್ಳ ಪದ್ಮಪತ್ರಾಯತಾಕ್ಷನಾದಂತಹ ಈ ಪದ್ಮನಾಭ ಲೀಲಾಗತಿನ್, ಅವನಿಗದೊಂದು ಲೀಲೆ ಆಟದಂತೆ ವಿಲಯಮುಂಬೊಂದಿಂಚೆ ನಿಟ್ಲು. ಅವನ ತನ್ನ ಒಂದು ಎಡಬಾಹು ದಂಡವನ್ನ ಆ ರಾಕ್ಷಸನ ಹೊಟ್ಟೆಯಲ್ಲಿ ತೂರಿಕಿ ಬೆಳೆಸಿ ಒಳ್ಳೆ ಹಣ್ಣು ಹೊಡೆದು ಹಾಕಿದಷ್ಟು ಸುಲಭವಾಗಿ ಹೊಡೆದು ಹಾಕ್ಬಿಟ್ಟ. ಲೀಲೆಯಿಂದ, ಅವಲೀಲೆಯಿಂದ ಆ ಕೇಶಿಯನ್ನ ಸಂಹಾರ ಮಾಡಿದ. ఆ సమయంబునన్ పుష్పవర్షంబులు గురించి సురులు వినుతించిది. అంత హరిభక్తి విశారదుండైన నారదుండు వచ్చి గోవిందుని సందర్శించి ರಹಸ್ಯಂಬುನನ್ನಿಟ್ಲನಿಯೇ. ಆ ಸಂತೋಷ ಸಮಯದಲ್ಲಿ, ರಾಕ್ಷಸ ಸಂಹಾರವಾದಂತಹ ಆ ಸಂದರ್ಭದಲ್ಲಿ ದೇವತೆಗಳು ಆನಂದದಿಂದ ಪುಷ್ಪವೃಷ್ಟಿಯನ್ನ ಸುರಿಸಿದರು, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ವಿಷ್ಣು ಭಕ್ತಿ ವಿಶಾರದನಾದಂತಹ ಪರಮ ಭಾಗವತೋತ್ತಮರಾದಂತಹ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದರು. ಬಂದು ನಂದನಂದನನಾದಂತಹ ಗೋವಿಂದನನ್ನು ಸಂದರ್ಶಿಸಿ ಏಕಾಂತದಲ್ಲಿ ಒಂದು ಸ್ತೋತ್ರವನ್ನು ಮಾಡ್ತಾರೆ ನಾರದ ಮಹರ್ಷಿಗಳು. ಜಗದೀಶ ಯೋಗೀಶ ಜಗದೀಶ ಯೋಗೀಶ ಸರ್ವಭೂತಾಧಾರ ಸಕಲ ಸಂಪೂರ್ಣ ಈಶ್ವರ ಮಹಾತ್ಮ. ಜಗದೀಶ ಯೋಗೀಶ ಸರ್ವಭೂತಾಧಾರ ಸಕಲ ಸಂಪೂರ್ಣ
ಈಶ್ವರ ಮಹಾತ್ಮ ಕಾಷ್ಟಗತ ಜ್ಯೋತಿ ಕೈಬಡಿ ನಿಖಿಲ ಭೂತములందును కడబైతనరు దేవు సద్గూడుండవు గుహాశయుండువు సాక్షివి నీయంత వాడవై నీవు మాయంగూడి కల్పింతువు గుణముల వానిచే బుట్టించి రక్షించి పొలియంజేయుది ప్రపంచమెల్ల నిట్టి నీవిప్పుడు రాజమూర్తులైన రాక్షసులను సంహరించి రాజమూర్తులైన రాక్షసులను సంహరించి భూమి చక్రంబు రక్షింప భూమి చక్రంబు రక్షింప నవతరించినాడవయ్య భూమి చక్రంబు రక్షింప అవతరించినాడవయ్య కృష్ణ కృష్ణ జగదీశ ಯೋಗೀಶ. ಹೇ ಪರಮಾತ್ಮ ಜಗದೀಶ್ವರನೇ, ಯೋಗೀಶ್ವರ ನೀನು, ಸರ್ವಭೂತಾಧಾರ, ಅಣುರೇಣು ತೃಣಕಾಷ್ಟಗಳಿಗೆಲ್ಲವೂ ನೀನೇ ಆಧಾರ, ಸಕಲ ಸಂಪೂರ್ಣ, ಎಲ್ಲೆಡೆಯಲ್ಲೂ ಇದ್ದೀಯ ನೀನು, ಈಶ್ವರ ನೀನು, ಸಕಲ ನಿಯಾಮಕ ನೀನು, ಮಹಾತ್ಮ ಮಹಾನುಭಾವ ನೀನು, ಕಾಷ್ಟಗತಿ ಜ್ಯೋತಿ ಕೈಬಿಡಿ ನಿಖಿಲ ಭೂತములందును ಕಂಡವೈತನರು ದೇವು. ನೀನು ವಿಷ್ಣು, ವ್ಯಾಪಕತ್ವಾತ್ ವಿಷ್ಣು ಅಂದ ರೀತಿ ಕಾಷ್ಟದಲ್ಲಿ ಅಡಗಿರತಕ್ಕಂತಹ ಅಗ್ನಿಯಂತೆ ನಿಖಿಲ ಭೂತಗಳಲ್ಲೂ ಕೂಡ ಅಂತರ್ಯಾಮಿಯಾಗಿ ಬೆಳಗ್ತಾ ಇರತಕ್ಕಂತಹ ಭಗವಂತ ನೀನು, ಸದ್ಗೂಢ ನೀನು, ಯಾರಿಗೂ ಅರಿವಿಲ್ಲ, ನಮಗೆ ಇದ್ದೀವಿ, ನಮ್ಮೊಳಗಿರ್ತಕ್ಕಂಥ ಅಂತರಾತ್ಮನ್ನ ತಿಳಿಯಲಾರೆವು. ಸದ್ಗೂಢನಾದವನು ನೀನು, ಗುಹಾಶಯ, ಸಾಕ್ಷಿ ಚೈತನ್ಯನಾಗಿರತಕ್ಕಂತಹವನು, ನಿಯಂತ, ಪ್ರಪಂಚದ ನಿಯಾಮಕ ನೀನು, ಎಲ್ಲವನ್ನೂ ಕೂಡ ನೀನು ನಿಯಂತ್ರಣ ಮಾಡ್ತೀಯ. ಮಾಯಂಗೂಡಿ ಕಲ್ಪಿಂತವು ಗುಣಮುಲ, ಇಂತಹ ಅಜನಾದಂತಹ ನೀನು, ಯಾವುದೇ ರೂಪವಿಲ್ಲದ ಅರೂಪನಾದಂಥ ನಿರ್ಗುಣ ನಿರಾಕಾರ ಪರಬ್ರಹ್ಮಸ್ವರೂಪನಾದಂಥ ನೀನು ಏನು ಮಾಡ್ತೀಯ, ನಿನ್ನ ಮಾಯೆಯನ್ನು ನೀನೇ ಆಶ್ರಯಿಸಿ ಗುಣಗಳನ್ನು ಕಲ್ಪಿಸ್ತೀಯ, ಸತ್ವರ್ಜಸ್ತಮೋ ಗುಣಗಳನ್ನು ಕಲ್ಪಿಸ್ತೀಯ. ಆ ಸತ್ವರ್ಜಸ್ತಮೋ ಗುಣಗಳ ವಿವಿಧ 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 ವಿಧವಾದಂತಹ ಒಂದು ಸಂಕಲನದಿಂದ ನೀನೇನು ಮಾಡ್ತೀಯ, ಪ್ರಪಂಚವನ್ನೆಲ್ಲ ಸೃಷ್ಟಿಸ್ತೀಯ. ಸೃಷ್ಟಿಸಿದ್ದ ಪ್ರಪಂಚವನ್ನು ನೀನೇ ರಕ್ಷಿಸ್ತೀಯ. ನಂತರ ಆಡಿದ ಆಟ ಸಾಕಾದಾಗ ನೀನೇ ಅದನ್ನೆಲ್ಲವನ್ನು ಕೂಡ ಮತ್ತೆ ನಿನ್ನೊಳಗೆ ಲೀನ ಮಾಡ್ಕೊಳ್ತೀಯ, ಲಯಕರ್ತನಾಗಿ ಕೂಡ ನೀತೀಯ. ಅಂದರೆ ಸೃಷ್ಟಿಸ್ಥಿತಿ ಲಯಕರ್ತೃ ನೀನೇ, ಮೂಲ ಸ್ವರೂಪನೇ ನೀನು. ಈ ಪ್ರಪಂಚವನ್ನೆಲ್ಲ ಈ ರೀತಿಯಾಗಿ ನಡೆಸ್ತಕ್ಕಂತಹ ನೀನು ಈ ಒಂದು ಅವತಾರದಲ್ಲಿ ರಾಜಮೂರ್ತಿಗಳಂತೆ ಮೆರೀತಾ ಇದ್ದಾರೆ ರಾಕ್ಷಸರು. ಧರ್ಮ ಪರಿಪಾಲಕರಿಗಿರಬೇಕು, ಧರ್ಮಪ್ರಭುಗಳಾಗಿರಬೇಕು. ರಾಜರಾದವರು ಧರ್ಮದಿಂದ ಪ್ರಜೆಗಳ ಪಾಲನೆ ಮಾಡಬೇಕು, ತಮ್ಮ ದೇಶದಲ್ಲಿ ಧರ್ಮವನ್ನು ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸಬೇಕು, ಶಿಷ್ಟರನ್ನ ರಕ್ಷಿಸಬೇಕು. ಇದು ನಿಜವಾದ ರಾಜಧರ್ಮ. ಆದರೆ ವಿಪರೀತವಾಗುತ್ತೆ, ಕೆಲವೊಮ್ಮೆ ವಿಪರೀತವಾದಾಗ ಅದನ್ನು ಮತ್ತೆ ಮತ್ತೆ ಆ ವಿಪರೀತವನ್ನ ಸರಿ ಮಾಡಲಿಕ್ಕೆ ಭಗವಂತ ಮತ್ತೆ ಮತ್ತೆ ಆವಿರ್ಭವಿಸ್ತಾನೆ ಇರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಆಗಾಗ ನಾನು ಬಂದೇ ಬರ್ತೀನಿ ಅಂತ ಹೇಳೇ ಬಿಟ್ಟಿದ್ದಾನೆ ಭಗವಂತ. ಆ ರೀತಿಯಾಗಿ ರಾಕ್ಷಸರನ್ನೆಲ್ಲ ಸಂಹರಿಸಿ ಭೂಮಿ ಚಕ್ರವನ್ನು ರಕ್ಷಿಸೋದಕ್ಕೋಸ್ಕರ ಈಗ ಕೃಷ್ಣಾವತಾರವನ್ನೆತ್ತಿದ್ದೀಯಪ್ಪ ಸ್ವಾಮಿ ತಂದೆ. ನೀನು
ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಜ ಸರ್ವೇಶ, ಎಲ್ಲ ನಿಯಾಮಕ ನೀನು, ಎಲ್ಲೆಡೆಯಲ್ಲೂ ಇರತಕ್ಕಂತಹ ಅವನು. ನೀನೇ ಸೃಷ್ಟಿಸ್ತಕ್ಕಂತಹ ಈ ಭೂಮಿ ಚಕ್ರದಲ್ಲಿ ಧರ್ಮವನ್ನು ರಕ್ಷಿಸುವುದಕ್ಕೋಸ್ಕರ ನೀನೀಗೆ ಅವತಾರ ಮಾಡಿ ದುಷ್ಟ ಸಂಹಾರ ಮಾಡ್ತಿದ್ದೀಯ ತಂದೆ ಅಂತ ನಾರದ ಮಹರ್ಷಿಗಳು ತಮ್ಮ ಭಕ್ತಿಯಿಂದ, ಪರಮ ಭಕ್ತಿಯಿಂದ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವಾ ನೀಚೇತನಿಂಕ ಚಾಣೂರ ಮುಷ್ಟಿಕ ಗಜ ಕಂಸ ಶಂಖ ಯವನ ಮುರ ನರಕ ಪೌಂಡ್ರಕ ಶಿಶುಪಾಲ ದಂತವಕ್ತ್ರ ಸಾಲ್ವ ಪ್ರಮುಖುಲು ಮಡಿಸಿದರು. ಪಾರಿಜಾತಂ ಬಪಹೃತಂ ಬಯ್ಯೇಡಿನಿ ನೃಗೊಂಡು ಶಾಪ ವಿಮುಕ್తుండగు ಶಮಂತಕಮಣಿ ಸಂಗ್ರಹಂಬಗು ಮೃತ ಬ್ರಾಹ್ಮಣ ಪುತ್ರ ಪ್ರದಾನಂಬು ಸಿದ್ಧಿಂಚು ನರ್ಜುನ ಸಾರಥಿವೈ ಅನೇಕ ಅಕ್ಷೌಹಿಣಿ ಬಲಂಬಲ ಬದಿಂಚಿದವು ಮರಿಯುನು. ತ್ರಿಲೋಕ ಸಂಚಾರಿಗಳು, ತ್ರಿಕಾಲಜ್ಞಾನಿಗಳು ಆದಂತಹ ನಾರದ ಮಹರ್ಷಿಗಳು ಇನ್ನೂ ಹೇಳ್ತಾ ಇದ್ದಾರೆ, ಹೇ ಪ್ರಭು, ಇನ್ನು ಮುಂದೆ ನೀನು ಚಾಣೂರ, ಮುಷ್ಟಿಕ, ಗಜಾಸುರ, ಕಂಸ, ಶಂಖ, ಯವನ, ಮುರ, ನರಕ, ಪೌಂಡ್ರಕ, ಶಿಶುಪಾಲ, ದಂತವಕ್ತ್ರ ಮುಂತಾದ ಸಾಲ್ವ ಪ್ರಮುಖರನ್ನೆಲ್ಲರನ್ನೂ ಕೂಡ ನಿರ್ಮೂಲ ಮಾಡ್ತೀಯ. ಪಾರಿಜಾತವನ್ನು ತಂದು ಭೂಮಿ ಮೇಲಕ್ಕೆ ತಗೊಂಡು ಬರ್ತೀಯ. ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನ ತೆಗೆದುಕೊಂಡು ಬರ್ತೀಯ. ಆ ನೃಗ ಅನ್ನತಕ್ಕಂತಹವನಿಗೆ ಶಾಪ ವಿಮುಕ್ತಿಯನ್ನ ದೊರಕಿಸ್ತೀಯ. ಜಾಂಬವತಿಯನ್ನ ವಿವಾಹವಾಗಿ ಶಮಂತಕಮಣಿಯನ್ನ ಮತ್ತೆ ನೀನು ಸಂಗ್ರಹಿಸ್ತೀಯ. ಮೃತ ಬ್ರಾಹ್ಮಣ ಕುಮಾರರನ್ನ ಮತ್ತೆ ತಂದು ಅವನಿಗೆ ಕೊಡ್ತೀಯ. ಅರ್ಜುನ ಸಾರಥಿಯಾಗ್ತೀಯ ನೀನು. ಪಾರ್ಥ ಸಾರಥಿಯಾಗಿ ಅನೇಕ ಅಕ್ಷೌಹಿಣಿ ಬಲಗಳನ್ನ, ಎಲ್ಲೆಲ್ಲಿ ಅಧರ್ಮವಿತ್ತೋ ಎಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅನ್ನೋ ರೀತಿಯಲ್ಲಿ ಎಲ್ಲೆಲ್ಲಿ ಅಧರ್ಮವಿದೆಯೋ, ಎಲ್ಲೆಲ್ಲಿ ಕ್ರೂರಿಗಳಿದ್ದಾರೋ, ಎಲ್ಲೆಲ್ಲಿ ದುಷ್ಟರಿದ್ದಾರೋ, ಲೋಕ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂತಹ ದುಷ್ಟರನ್ನೆಲ್ಲರನ್ನು ಸಂಹಾರ ಮಾಡ್ತೀಯ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಅಕ್ಷೌಹಿಣಿ ಸೈನ್ಯ ಒಟ್ಟುಗೂಡಿಕೊಂಡು ಬಂದರು. ಎಲ್ಲರನ್ನೂ ಕೂಡ ನೀನು ನಿರ್ಮೂಲ ಮಾಡ್ತೀಯ. ಮರೀನು ಇನ್ನು ಮುಂದೆ ಹೇಳ್ತಾ ಇದ್ದಾರೆ ನಾರದ ಮಹರ್ಷಿಗಳು. నానీ వనరించు కార్యములు లెక్కింపన్ సమర్థుండే వర్ధిష్ణుండైన విధాత మూండు గుణముల్ దీపించు లోపించు రోచిష్ణత్వంబున నుండు నీ వలన నిస్సీమంబు నీ రూపు నిన్ విష్ణున్ జిష్ణు సహిష్ణు నీషు నమితున్ విశ్వేశ్వరున్ రొక్కెదన్. ಹೇ ಕೃಷ್ಣ ಪರಮಾತ್ಮ, ವರ್ಧಿಷ್ಣುಂಡೈನ ವಿಧಾತ ಐನ ಅಂತ ಅಂದರೆ ವರ್ಧನಶೀಲನಾದಂಥ ಪರಮೇಷ್ಠಿಯಾದ ವಿಧಾತ ಚತುರ್ಮುಖ ಬ್ರಹ್ಮ ಕೂಡ ನೀನು ಮಾಡ್ತಕ್ಕಂಥ ಕಾರ್ಯಗಳನ್ನು ಅವನಿಗೂ ಕೂಡ ಲೆಕ್ಕಕ್ಕೆ ಸಿಕ್ಕಲ್ಲ. ಅವನಿಗೂ ಸಾಧ್ಯವೇ ಇಲ್ಲ ನಿನ್ನ ಮಾಡ್ತಕ್ಕಂಥ ಅಗಣಿತವಾದಂಥ ಕಾರ್ಯಗಳನ್ನು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನೀ ಒನರಿಂಚು ಕಾರ್ಯಮೂಲು ಲೆಕ್ಕಿಂಪನ್ ಸಮರ್ಥುಂಡೆ, ಅವನಿಗೆ ಆಗಲ್ಲ, ಆ ವಿಧಾತನಿಗೆ ಆಗೋದಿಲ್ಲ. ಮೂಡು ಗುಣముల్ ದೀಪಿಂಚು ಲೋಪಿಂಚು ರೋಚಿಷ್ಣತ್ವಂಬುನ ನುಂಡು ನೀವಲನ, ನಿನ್ನಿಂದಾಗಿ ಈ ಪ್ರಪಂಚದಲ್ಲಿ ಸತ್ವರಜಸ್ತಮೋ ತಮಗಳು ಅನ್ನತಕ್ಕಂಥ ಮೂರು ಗುಣಗಳು ಕೂಡ ಹುಟ್ಟುತ್ತವೆ, ಮತ್ತೆ ವೃದ್ಧಿ ಹೊಂದುತ್ತೆ. ಗುಣಮುಲ್ ದೀಪಿಂಚು ಮತ್ತೆ ಲೋಪಿಂಚು, ಮತ್ತೆ ಅದರ ಕಾರ್ಯಗಳನ್ನು ಮಾಡಿಸ್ತಾ ಇರ್ತೆ, ಅದನ್ನ ಅಣಗಿಸಾಕ್ತಾ ಇರ್ತೆ, ಅಣಗಿ ಹೋಗುತ್ತವೆ. ರೋಚಿಷ್ಣುತ್ವಂಬುನ ನುಂಡು ನೀವಲನ, ನೀನು ಸರ್ವವ್ಯಾಪಿ. ರೋಚಿಷ್ಣು ಅಂತಂದ್ರೆ ಪ್ರಕಾಶ, ಜ್ಯೋತಿ ಸ್ವರೂಪಕ ನೀನು. ಜ್ಯೋತಿ ಸ್ವರೂಪನಾದ ನಿನ್ನಿಂದಲೇ ಈ ಸತ್ವರಜಸ್ತಮೋ ಗುಣಗಳೆಲ್ಲವೂ ಕೂಡ ಹುಟ್ಟಿ ಒಂದಕ್ಕಿನ್ನ ಒಂದು ಬೆಳೆದು ಈ ಸೃಷ್ಟಿಗೆ ಕಾರಣವಾಗುತ್ತೆ. ಮೂಲಭೂತ ನೀನೆ, ಮೂಲಭೂತ ಕಾರಣ ಪರಬ್ರಹ್ಮ ನೀನೆ. ನಿಸೀಮಂಬು ನೀ ರೂಪು, ನಿನ್ನ ರೂಪಕ್ಕೆ ಮೇರೆಯೇ ಇಲ್ಲ. ಎಲ್ಲವೂ ನೀನಾಗಿ, ನೀನೇ ಎಲ್ಲವೂ ಆಗಿ ಇದ್ದೀಯ ತಂದೆ. ನಿನ್ ವಿಷ್ಣುನ್, ಸರ್ವವ್ಯಾಪಕನಾದಂತಹ ನಿನ್ನನ್ನ, ಜಿಷ್ಣುನ್ ಜಯಶೀಲ ನೀನು, ನಿನಗೆ ಸೋಲೇ ಇಲ್ಲ. ನೀನು ನಿನ್ನನ್ನು ಸೋಲಿಸ್ತಕ್ಕಂಥವರೇ ಯಾರೂ ಇಲ್ಲ ಅಂತಹ ಜಿಷ್ಣು ನೀನು. ಸಹಿಷ್ಣುನ್, ಸಹನಶೀಲನಾದಂಥ ನೀನು. ಈಶುನ್, ಪರಮೇಶ್ವರ ನೀನು. ಎಲ್ಲ ಪ್ರಪಂಚ ಹೇಗಿರಬೇಕು ಅಂತ ನಿಯಮಿಸ್ತಕ್ಕಂಥವನೇ ನೀನು ಪರಮೇಶ್ವರ. ಅಮಿತುನ್, ನೀನು ಅಮಿತ ಪರಾಕ್ರಮ.
ನಿನ್ನನ್ನು ಯಾರು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಆಳ ಅಳತೆ ನೀನೇನು ಅನ್ನೋದೇ ಯಾರಿಗೂ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂತಹ ಅಪ್ರಮೇಯ ನೀನು. ಮಾನ ಮಾತೃಮೇಯ ಎಲ್ಲವೂ ನೀನೆ. ಅಳತೆಯೇ ಇಲ್ಲ, ಅಳತೆ ಕೋಲೇ ಇಲ್ಲ ಅವನ್ನ ಅಳೀಲಿಕ್ಕೆ. ಅಥವಾ ಅಷ್ಟು ದೊಡ್ಡ ಕೋಲಿದ್ರು ಅದನ್ನ ಹಿಡ್ಕೊಂಡು ಅಳೆಯೋರೇ ಇಲ್ಲ. ಯಾಕೆ? ಎಲ್ಲವೂ ಅವನೇ ಆಗಿದ್ದಾನೆ. ಅಮಿತುನ್ ವಿಶ್ವೇಶ್ವರನ್ ಮೃಕ್ಯದನ್. ಅಂತಹ ವಿಶ್ವವೇ ನೀನಾಗಿರ್ತಕ್ಕಂಥ, ವಿಶ್ವವಿಗ್ರಹನಾಗಿರ್ತಕ್ಕಂಥ, ವಿಶ್ವವ್ಯಾಪಕನಾದಂತಹ, ಎಲ್ಲವೂ ನೀನೇ ಆಗಿರತಕ್ಕಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಭಕ್ತಿಯಿಂದ ನಮಸ್ಕರಿಸ್ತಾ ಇದ್ದಾರೆ ನಾರದ ಮಹರ್ಷಿಗಳು. వినుతించి వీడుకొని నారదుండరిగే అంతనొక్కనాడు కృష్ణ సహితులై గోపకుమారులడవికింజని పశుల మేపుచునొక్క కొండదండ నిలాయన ಕ್ರೀಡ ಸೇಸಿರಂದು. ಇಷ್ಟು ಎಷ್ಟು ಸ್ತೋತ್ರ ಮಾಡಿದ್ರೂ ಅವರಿಗೆ ತೀರದು. ಆ ನಾರದ ಮಹರ್ಷಿಗಳು ಎಲ್ಲವೂ ನೀನೇ ತಂದೆ, ಇನ್ನು ಹೇಳಲಿಕ್ಕೆ ಏನಿದೆ ಅಂತ ಸ್ತೋತ್ರ ಮಾಡಿ ಆ ಕೃಷ್ಣ ಪರಮಾತ್ಮನಂತ ಬೀಳ್ಕೊಂಡು ನಾರದರು ಹೊರಟರು. ಆಗ ಒಂದು ದಿವಸ ಅಲ್ಲಿ ಕೃಷ್ಣ ಸಹಿತರಾದಂತಹ ಗೋಪಕುಮಾರರೆಲ್ಲ ಅಂದರೆ ಗೋಕುಲದಲ್ಲಿದ್ದಂಥ ಇತರ ಗೋಪಾಲ ಬಾಲಕರು, ಕೃಷ್ಣ ಬಲರಾಮ ಮುಂತಾದವರೆಲ್ಲರೂ ಕೂಡ ಅಡವಿ ಕಿಂಜನಿ ಕಾಡಿಗೆ ಹೋದರು. ಪಶುಲ ಮೇಪುಚುನ್, ಅವರ ಕೆಲಸವೇ ಗೋಪಾಲನ. ಹಸುಗಳನ್ನ ಮೇಯಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಒಕ್ಕ ಕೊಂಡದಂಡ ನಿಲಾಯನ ಕ್ರೀಡ ಸೇಸಿರಂದು, ಒಂದು ಬೆಟ್ಟದ ಹತ್ರ ಗೋವುಗಳನ್ನೆಲ್ಲ ಮೇಯಕ್ಕೆ ಬಿಟ್ಟಿದ್ದಾರೆ. ಕಳ್ಳ ಪೊಲೀಸ್ ಆಟ. ನಿಲಾಯನ ಅಂದರೆ ಒಬ್ಬರು ಬಚ್ಚಿಟ್ಕೊಳ್ಳೋದು, ಕಳ್ಳರು ಬಚ್ಚಿಟ್ಕೊಳ್ಳೋದು, ಪೊಲೀಸರು ಹುಡ್ಕೋದು, ಮತ್ತು ಕಳ್ಳರು ಅಂದಮೇಲೆ ಇವ್ರ ಧನ ಗೋಧನವೇ ತಾನೆ, ಅದನ್ನು ಅಪಹರಿಸ್ಕೊಂಡು ಹೋಗೋರು ಕೆಲವರು ಗೋವುಗಳಾಗಿ ಎಲ್ಲ ಹೀಗೆ ಸುಮ್ಮನೆ ಮಕ್ಕಳು ಆಟ ಆಡ್ತಾರಲ್ಲ. ನೀನು ಕಳ್ಳ ಅಂತೆ, ನಾನು ಪೊಲೀಸ್ ಅಂತೆ, ಇಲ್ಲೇನೋ ಇರುತ್ತಂತೆ ಎತ್ಕೊಂಡು ಹೋಗ್ತೀಯಂತೆ ಅಂತ ಇಂದಿಗೂ ಇದೆ ಈ ಆಟ. ಆ ರೀತಿಯಾಗಿ ಆಟ ಆಡ್ತಾ ಇದ್ರು ಎಲ್ಲರೂ ಆನಂದವಾಗಿ. కొందరు గొరియల మంచును కొందరు పాలకులు మంచును గుడిలత్వమునంగొందరు దొంగల మనుచును జెంది కుమారకులు క్రీడ చేసిరి ತಮಲೋನೆ. ಆ ಕುಮಾರರು ತಮಲೋನೆ ತಮ್ಮಲ್ಲೇ ಎಲ್ಲ ಒಬ್ಬೊಬ್ರೊಂದೊಂದು ಪಾರ್ಟ್ ಹಾಕ್ಕೊಂಡ್ರು, ಒಬ್ಬೊಬ್ರಿಗೊಂದೊಂದು ವೇಷ. ಕೊಂದರು ಗೊರಿಯಲ ನಂಚುನು, ಕೆಲವರೆಲ್ಲರೂ ಕುರಿಗಳು ಒಂದಷ್ಟು ಕುರಿಗಳ ರೂಪದಲ್ಲಿ. ಕೊಂದರು ಪಾಲಕುಲ ಮಂಚು, ಕುರಿಗಳ ಕಾಯುವ ರೀತಿಯಲ್ಲಿ ಕೆಲವರು. ಕುಟಿಲತ್ವಮನಂ ಕೊಂದರು ದೊಂಗಲ ಮನುಚನು, ಕೆಲವರು ನಾವು ಕಳ್ಳರಂತೆ, ನೀವು ಕಾಯ್ತಾ ಇರ್ತೀರಂತೆ ಕುರಿಗಳನ್ನ, ನೆಲ್ಲ ನಾವು ಕದ್ಕೊಂಡು ಹೋಗ್ತೀವಂತೆ. ಈ ರೀತಿ ಏನೋ ಮಕ್ಕಳ ಆಟ ಆಡ್ತಾ ಇದ್ದಾರೆ. దొంగలలో మయాసురసుతుండు అత్యుండు వ్యోముండు గోపాలుండైజని మేషకల్పనలతో భాసిల్లి క్రీడించు తద్బాలవ్రాతమునెల్ల మెల్లన చతు పంచావశిష్టంబుగా శైలాంతర్గుహలోనికిన్ గొని చనెన్ ಜೌರ್ಯಂ ಅವಾರ್ಯಂಬುಗನ್. ಹೀಗೆ ಆಟ ಆಡ್ತಾ ಇದ್ದಾರೆ. ಅಷ್ಟರಲ್ಲಿ ಹಾಲು ಹೋದ್ರೆ ಅಷ್ಟರಲ್ಲಿ ಒಬ್ಬ ಮಯಾಸುರ ಅನ್ನತಕ್ಕಂಥ ರಾಕ್ಷಸನ ಆದ್ಯುಂಡು ದೊಡ್ಡ ಮಗ, ವ್ಯೋಮಾಸುರ ಅನ್ನತಕ್ಕಂಥವನು ರಾಕ್ಷಸ, ಅವನೊಬ್ಬ. ಅವನು ಗೋಪಾಲುಂಡೈಚನಿ, ಒಂದು ಗೋಪಾಲಕನ ರೂಪ ಧರಿಸ್ಕೊಂಡಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ಮೇಷಕಲ್ಪನಲತೋ ಬಾಸಿಲ್ಲಿ ಕ್ರೀಡಿಂಚು ಬಾಲವ್ರಾತಮುನೆಲ್ಲ. ಮೆಲ್ಲಗೆ ಬಂದ್ಬಿಟ್ಟು ಅವನು ಒಂದು ಗೋಪಕುಮಾರನ ವೇಷ ಹಾಕ್ಕೊಂಡು ಬಂದ. ಮೆಲ್ಲಗೆ ಏನು ಮಾಡ್ತಾ ಇದ್ದಾನೆ? ಆಟ ಆಡ್ತಾ ಇದ್ರಲ್ಲ ಎಲ್ಲ ಕುರಿಗಳ ರೂಪದಲ್ಲಿ ನಟಿಸ್ತಾ ಇದ್ದಂಥ ಆ ಗೊಲ್ಲ ಬಾಲಕರನ್ನೆಲ್ಲ ಒಬ್ಬೊಬ್ಬರನ್ನೇ ಎತ್ಕೊಂಡು ಕರ್ಕೊಂಡೋಗಿ ಚತುಪಂಚ ಅವಶಿಷ್ಟಂಬುಗ, ಅಲ್ಲಿ ಅವನು ಎತ್ಕೊಂಡು ಹೋಗಿ ಉಳಿದಿರೋರೆಷ್ಟು 4-5 ಜನ ಉಳ್ಕೊಂಡಿದ್ದಾರೆ ಅಲ್ಲಿ ಬಾಲಕರು. ಅಷ್ಟು ಬಾಲಕರನ್ನು ಕರ್ಕೊಂಡು ಹೋಗ್ಬಿಟ್ಟು ಶೈಲಾಂತರ್ ಗುಹಲೋನಿಕಿಂಗ್ ಗೋನಿಚನೆನ್, ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಆ ಬೆಟ್ಟದಲ್ಲಿದ್ದಂಥ ಒಂದು ಗುಹೆ ಒಳಕ್ಕೆ ತೆಗೆದುಕೊಂಡು ಹೊಟ್ಟೋದ ಅವನು ಮಯಾಸುರನ ಮಗ ವ್ಯೋಮಾಸುರ. ಜೊತೆಯಲ್ಲಿದ್ದವ್ರಿಗೆಲ್ಲ ಏನೋ ಆಟ ಆಡ್ತಾ ಇದ್ದಾರೆ, ಅವನ್ಯಾರೋ ಕಳ್ಳನ ವೇಷ ಹಾಕ್ಕೊಂಡಿರೋನು ಕುರಿಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ರೀತಿ ಇರಬೇಕು. ಆ ರೀತಿಯಾಗಿ ಎಲ್ಲರನ್ನೂ ಎತ್ಕೊಂಡೋಗಿ ಬೆಟ್ಟದ ಗುಹೆಗಳೊಳಗೆ ಅಡಗಿಸಿಟ್ಟ. ఇట్లు కొండ గుహలోన క్రమక్రమంబున గోపకుమారులనిడి యొక్క పెను రాతದ ద్వారంబು గప్పి ಎಪ್ಪಟಿ ಎಟ್ಲ వచ్చిನ. ಈ ರೀತಿಯಾಗಿ ಒಬ್ಬೊಬ್ಬರನ್ನೇ ಆ ಬೆಟ್ಟದ ಗುಹೆ ಒಳಕ್ಕೆ ಕರ್ಕೊಂಡು ಹೋದಂಥ ವ್ಯೋಮಾಸುರ
ದೊಡ್ಡದೊಂದು ಪೆನುರಾತ, ದೊಡ್ಡ ಒಂದು ಕಲ್ಲಿನ ಬಂಡೆಯನ್ನ ಆ ಗುಹೆಯ ಬಾಯಿಗೆ ತದ್ವಾರಂಬುಗಂ ಗಪ್ಪಿ, ಆ ಗುಹೆಗೆ ಬಾಗಿಲಿಗೆ ಅಡ್ಡವಾಗಿ ಒಂದು ದೊಡ್ಡ ಬಂಡೆಯನ್ನ ಇರಿಸ್ಬಿಟ್ಟು ಎಪ್ಪಟಿ ಎಟ್ಲೆ ವಚ್ಚಿನ. ಏನು ಗೊತ್ತೇ ಇಲ್ವೇನೋ, ಆಟ ಆಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಮತ್ತೆ ಆ ಆಡ್ತಾ ಇದ್ದಂಥ ಸ್ಥಳಕ್ಕೆ ಬಂದ. రుండు మాధవుండ కిలవేది నిశాచర భేది నవ్వుతో నౌరా నిశాఠ దొంగతన మచ్చుబడెన్ నెర దొంగబౌదు వాభీరు నెల్ల శైలగుహం వెట్టితి చిక్కిన వారింబెట్టర రారా ఎటంచు బట్టె మృగరాజు వృకాక్యముంబట్టు ಕೈಬಡಿನ್. ಅಖಿಲವೇದಿ, ಭಗವಂತನಿಗೆ ತಿಳಿದೇ ಇರತಕ್ಕಂಥ ವಿಚಾರ ಏನಿದೆ, ಸರ್ವಜ್ಞ ಆದಂತಹ ಗರ್ಭಾಂಧರಾದಂತಹ ನಿಶಾಚರರನ್ನ ನಿರ್ಮೂಲ ಮಾಡತಕ್ಕಂತಹವನು ಆದಂತಹ ಮಾಧವ ಕೃಷ್ಣ ಮಹಾವೀರ. ಅವನಿಗೆ ನಗು ಬಂದುಬಿಡ್ತು ಇವನ ಈ ಕಳ್ಳಾಟ ನೋಡಿ. ನಗ್ತಾ ನಗ್ತಾ ಹೇಳ್ದ, ಓ ಹೌದೋ ರಾಕ್ಷಸ, ನೌರಾ ನಿಶಾಟ, ಹೌದೌದೋ, ದೊಂಗತನ ಮಚ್ಚು ಪಡೆ ನೆರೆದೊಂಗಬಹುದು, ಹೌದೌದಪ್ಪ, ಏನ್ ಕಳ್ಳನ ನೀನು, ಐನಾತಿ ಕಳ್ಳ ಕಡೆಯ, ಗಜ ದೊಂಗ ಅಂತಾರೆ ತೆಲುಗಿನಲ್ಲಿ, ಅರಿತೆ, ಐನಾತಿ ಕಳ್ಳ ಕಣಯ್ಯ, ಆದ್ರೂ ಮಹಾ ಕಳ್ಳ ನೀನು. ಆ ಬೀರುಳ್ನೆಲ್ಲ ಶೈಲಗುಹಂ ಬೆಟ್ಟಿತೀವಿ, ಚಿಕ್ಕಿನ ಬಾರಿ ಬೆಟ್ಟರ, ಹೌದ್ ಕಣ, ಏನ್ ಮಹಾವೀರ ನೀನು, ಐನಾತಿ ಕಳ್ಳ ನೀನು. ಈ ಗೋಕುಲದ ಗೋಪಾಲಕ ಬಾಲಕರನ್ನೆಲ್ಲ ಎತ್ಕೊಂಡೋಗಿ ಆ ಬೆಟ್ಟದ ಗುಹೆಯಲ್ಲಿ ಬಚ್ಚಿಟ್ಟಿದೆಯಲ್ಲ ನೀನು, ನೋಡೋಣ ಬಾರ, ನಾವು ಇದೀವಲ್ಲ, ನಮ್ಮನ್ನು ಹಿಡಿಯುವಂತೆ ಬರ, ನೋಡೋಣ, ಚಿಕ್ಕಿನ ಬಾರಿ ಬೆಟ್ರ ಬಾರ, ಮಿಕ್ಕಿದ ಇನ್ನೊಂದು 4-5 ಜನ ಇದೀವಲ್ಲ, ನಮ್ಮನ್ನು ಹಿಡ್ಬಾರೋ ನೋಡೋಣ ಅಂತ ಒಂದು, ಅಂದ್ರೆ ಬಾ ನೋಡ್ಕೊಳ್ತೀನಿ ನಿನ್ನ ಅಂತ ಅನ್ನೋ ರೀತಿಯಲ್ಲಿ ರಾರ ಎಟುಂಚು ಬಟ್ಟೆ ಎದುರುಗ್ ನಿಂತ. ಹೇಗಪ್ಪ ನಿಂತ ಅಂದ್ರೆ, ಮೃಗರಾಜು ಮೃಗಾಖ್ಯ ಮುಂಬಟ್ಟು ಕೈಬಡಿನ್, ಮೃಗೇಂದ್ರನಾದಂಥ ಸಿಂಹ ಒಂದು ನರಿಯನ್ನ ಹಿಡ್ಕೊಳ್ಳೋ ರೀತಿಯಲ್ಲಿ ಆ ವ್ಯೋಮಾಸುರನ್ನ ಹಿಡ್ದ. ಬಾರೋಲೆ ಕಳ್ಳ, ಎಲ್ಲಾರನ್ನೂ ಕರ್ಕೊಂಡು ಹೋದಂಗಲ್ಲ, ಬಾ ನೋಡೋಣ, ನಮ್ಮನ್ನು ಹಿಡಿಬಾರಯ್ಯ ನಿನ್ನನ್ನು, ನೋಡೋಣ ನಿನ್ನ ಪರಾಕ್ರಮ ಅಂತ ನಿಂತು ಎದುರಿಸಿದ. ಪಂಕಜಲೋಚನುಂಡೊಡಿಸಿ ಪಟ್ಟಿನ ಶೈಲ ನಿಭಾಸುರಾಕೃತಿನ್ ಬಿಂಕಮು ತೋಡ ಬೊಂಗಿ ಬಿಡಿಪಿಂಚು ಕೊನಂಗ ಬಲಂಬುಲೇಮಿ ಲೋಶೆಂಕಿಲಿ ಬಿಟ್ಟು ತನ್ನು ಕೊನನ್ ಜಕ್ಕನಯಾರಣ ಭೀಮು వ్యోమనింగొంక కంగూల్చిన విభుండు గోయని మింట సూపర్వులోర్వంగన్. ಪಂಕಜಲೋಚನುಂಡೊಡಿಸಿ ಪಟ್ಟಿನ, ಯಾವಾಗಾದ್ರೆ ಆ ಪಂಕಜಲೋಚನಾದ ಕೃಷ್ಣ ಅವನ್ನ ಹಿಡ್ದ, ಬಾರೆಯ ನೋಡೋಣ, ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗುವಂತ. ತಕ್ಷಣ ಆ ಗೊಲ್ಲ ಬಾಲಕನಂತೆ ರೂಪ ಧರಿಸಿ ಬಂದಿದ್ದಂತ ವ್ಯೋಮಾಸುರ ರಾಕ್ಷಸ ಶೈಲ ನಿಭಾಸುರಾಕೃತಿನ್ ಬಿಂಕಮತೋಡಂ ಪೊಂಗಿ, ಏನು ಯಾವಾಗಾದ್ರೆ ಕೃಷ್ಣ ಹಿಡಿದ್ನೋ ತಕ್ಷಣ ಆ ಬಾಲಕನ ರೂಪ ಬಿಟ್ಟು ದೊಡ್ಡದಾಗಿ ಬೆಟ್ಟದಂತೆ ರಾಕ್ಷಸಾಕಾರವನ್ನು ತಳೆದು ಅವನು ಏನು ಬೆಳೀತಾ ಇದ್ದಾನೆ, ಏನಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ, ಪೊಂಗಿ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅವನು. ಕೃಷ್ಣ ಹಿಡಿದು ಬಿಟ್ಟಿದ್ದಾನೆ ಕೈನ, ಬಿಡಿಪಿಂಚುಕೊನಂಗ ಬಲಂಬುಲೇಮಿ, ಬಿಡಿಸ್ಕೊಳ್ಳ ಅಂತ ಒದ್ದಾಡ್ತಾ ಇದ್ದಾನೆ. ಎಷ್ಟಿದ್ದಾನೆ ಅವನು, ಕೃಷ್ಣ ಪುಟ್ಟದಾಗೆ ಇದ್ದಾನೆ, ಇವನು ದೊಡ್ಡದಾಗಿ ಬೆಟ್ಟದಷ್ಟು ಬೆಳೆದಿದ್ದಾನೆ. ಆದರೂ ಕೃಷ್ಣ ಹಿಡಿದಿರೋ ಪಟ್ಟಿನಿಂದ ಬಿಡಿಸಿಕೊಳ್ಳಲಿಕ್ಕೆ ಅವನಿಗೆ ಸಾಕಾಗ್ತಾ ಇಲ್ಲ. ಲೋಶಂಕಿಲಿ ಬಿಟ್ಟು ತನಕೊನನ್, ಒಳಗೆ ಏನಪ್ಪ ಇವನು ಹಿಂಗಿಡ್ತಿದ್ದಾನೆ ಅಂತ ಒಳಗೆ ಏನೋ ಒಂದು ಶಂಕೆ, ಅವನಿಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಜಕ್ಕನ ರಣಭೀಮು ವ್ಯೋಮನಿಂಗ್ ಕೊಂಕಕ ಗೂಲ್ಚಿನ ವಿಭುಂಡು. ತಕ್ಷಣ ಆ ರಣಭೀಮನಾದಂಥ ಶ್ರೀಕೃಷ್ಣ ಆ ವ್ಯೋಮಾಸುರನ್ನ ಕೊಂಕಕ, ಸ್ವಲ್ಪ ಜಂಕು ಕೊಂಕು ಲೇದು ಅಂತಾರೆ. ಜಂಕು ಅಂದ್ರೆ ಭಯ ಅಥವಾ ಸಂಕೋಚ ಪಡೋದು, ಭಯದಿಂದ ಹಿಂಜರಿಕೊಳ್ಳೋದು, ಅದೆಲ್ಲ ಏನು ಇಲ್ಲದೆ ಇರತಕ್ಕಂಥ ಈ ರಣಭೀಮನಾದಂಥ ಶ್ರೀಕೃಷ್ಣ ಗೂಲ್ಚೇನ ವಿಭುಂಡು, ಆ ವಿಶ್ವವಿಭುವಾದಂಥ ಕೃಷ್ಣ ಆ ವ್ಯೋಮಾಸುರನ್ನ ಕೂಡ ಸಂಹಾರ ಮಾಡಿಬಿಟ್ಟ.
ಗೋಯನಿ ಮಿಂಟನು ಪರ್ವುಲ ಅರ್ವಂಗನ್. ಓ ಅಂತ ಜಯ ಜಯ ಜಯಧ್ವಾನಗಳನ್ನು ಹೊರಡಿಸಿದ್ರು ದೇವತೆಗಳು. ಹರ್ಷಧ್ವಾನಗಳನ್ನು ಆಚರಿಸ್ತಾ ಇದ್ದಾರೆ ಆಕಾಶದಲ್ಲಿ ಸುರರು ಎಲ್ಲ. ಅವರಿಗೆ ಸುರರಿಗೆ ಆನಂದವೋ ಆನಂದ. ಸದ್ಯ ದುಷ್ಟರ ಸಂಹಾರ ಒಬ್ಬೊಬ್ಬರನ್ನೇ ಮುಗಿಸ್ತಾ ಇದ್ದಾನಪ್ಪ ಕೃಷ್ಣ ಪರಮಾತ್ಮ ಅಂತಂದ್ಬಿಟ್ಟು ಆನಂದವಾಗಿ ಹರ್ಷಧ್ವನಿಗಳನ್ನ ಜಯ ಜಯಕಾರಗಳನ್ನ ಹೊರಡಿಸ್ತಾ ಇದ್ದಾರೆ ಆಗಸದಲ್ಲಿ ಸುರರು. ಘೋರ ಧನುಜ ನೇಲಂಗೂಲ್ಚಿ ಪರ್ವತ గుహావాతనున్న రాయ వ్రయ్యదన్ని గుహచరించుచున్న గోపాలకులంగొంచు ಬಲ್ಲಿದುಂಡು ಗೊಲ್ಲಪಲ್ಲೆ ಕರಿಗೆ. ಆ ಘೋರ ಧನುಜನನ್ನ ನೇಲಂಗೂಲ್ಚಿ ಆ ಭೂಮಿಗೆ ಅವನ್ನ ಕುಟ್ಟಿ ಅವನ್ನ ನೇಲಗೂಲ್ಚಿ ಅಂತಾರೆ, ಅಂದ್ರೆ ನೆಲಸಮ ಮಾಡಿ ರಾಕ್ಷಸನ್ನ. ಪರ್ವತ ಗುಹಾವಾತನುನ್ನ ರಾಯ ವ್ರಯ್ಯದನ್ನಿ, ಪರ್ವತ ಗುಹೆ ದ್ವಾರಕ್ಕೆ ಅವನ ಅಡ್ಡ ನಿಲ್ಲಿಸಿದ್ದಲ್ಲ ದೊಡ್ಡ ಬಂಡೆ, ಅದನ್ನ ಒಂದು ಒದ್ದ ಎರಡು ಚೂರಾಗಿ ಬೀಳೋ ರೀತಿಯಲ್ಲಿ ಆ ದ್ವಾರದಲ್ಲಿದ್ದಂಥ ಬಂಡೆಯನ್ನು ಚೂರು ಚೂರು ಮಾಡಿ ಗುಹಚರಿಂಚುಚುನ್ನ ಗೋಪಾಲಕುಲಗೊಂಚು ಆ ಗೊಲ್ಲ ಹುಡುಗರನ್ನೆಲ್ಲ ಗುಹೆಯಲ್ಲಿ ಕೂಡಿಟ್ಟಿದ್ನೆಲ್ಲ ಅವ್ರನ್ನೆಲ್ಲ ಹಿಂದೆ ಕರ್ಕೊಂಡು ಬಲ್ಲಿದುಂಡು ಗೊಲ್ಲ ಪಲ್ಲೆ ಕರೆಗೆ ಎಲ್ಲರನ್ನು ಕರೆದುಕೊಂಡು ಆನಂದವಾಗಿ ಮತ್ತೆ ಗೋಕುಲಕ್ಕೆ ಬಂದ. ಅಲ್ಲಿಗೆ ಕೇಶಿ ಸಂಹಾರವಾಗೋಯ್ತು, ವ್ಯೋಮಾಸುರನ ಸಂಹಾರ ಕೂಡ ನಡೆಸಿದ ಶ್ರೀಕೃಷ್ಣ ಪರಮಾತ್ಮ. ಅಂತನ ರಾತ್ರಿ మధురా నగరంబున నక్రూరుండు వసించి నియతుండై మరునాడు రేపకడ లేచి నృత్య కృత్యంబులాచరించి రథం బెక్కి కదలి నందగోకులంబున కుంబోవుచుం ದೆರವುನಂದನಲೋನಿಟ್ಲನಿಯೇ. ಈ ಕಡೆ ಕೇಶಿ ಸಂಹಾರವಾಯಿತು, ವ್ಯೋಮಾಸುರನ ಸಂಹಾರವಾಯಿತು. ಆ ಕಡೆ ಕಂಸನ ಅಣತಿಯಂತೆ ಅಕ್ರೂರ ಹೊರಡಬೇಕು ಗೋಕುಲಕ್ಕೆ. ಮಧುರಾ ನಗರದಿಂದ ಅಕ್ರೂರ ಹೊರಟು ಇಲ್ಲಿ ಬಂದು ಕೃಷ್ಣನ ಕರ್ಕೊಂಡು ಮತ್ತೆ ಮಧುರೆಗೆ ಹೋಗ್ಬೇಕು. ಆ ರಾತ್ರಿ ಮಧುರಾ ನಗರದಲ್ಲೇ ಇದ್ದಾನೆ ಅಕ್ರೂರ. ಅಲ್ಲೇ ಇದ್ದು ಮಾರನೇ ದಿವಸ ಬೆಳಗ್ಗೆ ರೇಪ ಕಡಲೇಚಿ ಅಂದರೆ ಬೆಳಗ್ಗೆನೆ ಬೇಗ ಎದ್ದ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕೃತ್ಯಂಬುಲಾಚరించి ನಿಯಮವಾಗಿ ನಿತ್ಯ ಕರ್ಮಾನುಷ್ಠಾನ ಎಲ್ಲ ಮಾಡತಕ್ಕಂಥ ಭಕ್ತ ಅವನು ಅಕ್ರೂರ. ಎಲ್ಲವನ್ನು ನೆರವೇರಿಸಿಕೊಂಡು ರಥಂ ಬೆಕ್ಕಿ ರಥ ಹತ್ತದ ನಂದ ಗೋಕುಲಂಬುನಕು ಬೋವುಚುಂ, ನಂದ ಗೋಕುಲಕ್ಕೆ ಪ್ರಯಾಣ ಹೊರಟ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ತೆರವುನ ದನಲೋ ನಿಟ್ಲನಿಯೇ. ತೆರವು ಅಂತಂದ್ರೆ ದಾರಿ ಪ್ರಯಾಣ ಮಾಡ್ತಾ ಇದ್ದಾನೆ, ಕೃಷ್ಣ ಪರಮಾತ್ಮನನ್ನೇ ಕುರಿತು ಚಿಂತನೆ ಮಾಡ್ತಾ ಇದ್ದಾನೆ ಅಕ್ರೂರ. ಎಂದು ಕಾಣ್ತೀನೋ ಸ್ವಾಮಿಯನ್ನ ಅಂತ ಕಾಯ್ತಾ ಇದ್ದ. ಈಗ ಒಳ್ಳೆ ಅವಕಾಶ ದೊರಕಿತವನಿಗೆ. ಮಥುರಾ ನಗರದಿಂದ ಗೋಕುಲಕ್ಕೆ ರಥ ಹತ್ತಿ ಹೊರಟಿದ್ದಾನೆ. ದಾರಿಯಲ್ಲಿ ತನ್ನಲ್ಲೇ ತಾನು ಆಲೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾನೆ. ದಾರಿ ಪ್ರಯಾಣ ಸಾಗ್ತಾ ಇದೆ. ಭಕ್ತನಾದ ಕ್ರೂರ ಭಗವಂತನೆಡೆಗೆ ಧಾವಿಸ್ತಾ ಇದ್ದಾನೆ ರಥದಲ್ಲಿ. ಅವನ ಮನಸ್ಸು ರಥಕ್ಕಿಂತ ವೇಗವಾಗಿ ಭಗವಂತನೆಡೆಗೆ ಹೋಗಿದೆ.